ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ದಿವಸ ರಾಮನ ದಿನಚರಿ, ಸೀತೆ ಮತ್ತು ರಾಮನ ನಡುವೆ ಇದ್ದಂಥ ಹೊಂದಾಣಿಕೆ, ದಿನ ದಿನಕ್ಕೂ ಕೂಡ ಅವರಿಬ್ಬರ ನಡುವೆ ಅನುರಾಗ ವರ್ಧನೆ ಆಗ್ತಿದ್ದದ್ದು, ಈ ಎಲ್ಲ ವೃತ್ತಾಂತಗಳನ್ನು ಶ್ರವಣ ಮಾಡಿದ್ವಿ. ಮುಂದೆ ಆನಂದ ರಾಮಾಯಣದ ಸಾರಕಾಂಡದ 5ನೇ ಸರ್ಗದಲ್ಲಿ ದಶರಥ ಮತ್ತು ರಾಮರ ಈ ಸಂವಾದವನ್ನು ಶ್ರವಣ ಮಾಡಬೇಕು. ಒಮ್ಮೆ ದಶರಥ ರಾಮನನ್ನ ಈ ಮುಂದಿನಂತೆ ಪ್ರಶ್ನೆ ಮಾಡಿದ. ಮುದ್ಗಲ ಋಷಿಯನ್ನು ಭೇಟಿ ಮಾಡಿದ್ನಲ್ಲ ಈ ಕೆಲವು ದಿವಸದ ಹಿಂದೆ, ಮುದ್ಗಲ ಮುನಿಯ ಉಪದೇಶದಂತೆ ಮತ್ತು ವಸಿಷ್ಠ ಋಷಿಯ ಅಭಿಪ್ರಾಯದಂತೆ ಈ ರಾಮ ಸಾಮಾನ್ಯ ಮನುಷ್ಯನಲ್ಲ, ಸ್ವಯಂ ವಿಷ್ಣುವೇ ರಾಮನ ರೂಪದಿಂದ ಅವತಾರ ಮಾಡಿದ್ದಾನೆ ಅನ್ನೋ ಸಂಗತಿಗಳನ್ನೆಲ್ಲ ಆತ ತಿಳ್ಕೊಂಡಿದ್ದ. ಅದನ್ನ ಮೇಲಿಂದ ಮೇಲೆ ಆತ ಮನಸ್ಸಿನಲ್ಲಿ ಮೆಲುಕು ಹಾಕ್ತಿದ್ದ. ನನ್ನ ಮಗ ಈತ ಸಾಮಾನ್ಯ ಮನುಷ್ಯನಲ್ಲ, ಸಾಕ್ಷಾತ್ ವಿಷ್ಣುವೇ ಅಂತ ಅನ್ನೋದನ್ನು ತಿಳ್ಕೊಂಡು ಒಮ್ಮೆ ರಹಸ್ಯದಲ್ಲಿ ಆ ರಾಮನಿಗೆ ಈ ಮುಂದಿನಂತೆ ಪ್ರಶ್ನೆ ಮಾಡಿದ. ಪಪ್ರಚ್ಛ ವಿನಯೇನೈವ, ರಾಮನನ್ನ ವಿನಯದಿಂದ ಈ ಮುಂದಿನಂತೆ ಪ್ರಶ್ನೆ ಮಾಡಿದ. ರಾಮನೇ, ನೀನು ನಾರಾಯಣನೇ ಇಲ್ಲಿ ಹುಟ್ಟಿ ಬಂದಂಥ ವ್ಯಕ್ತಿಯಾಗಿದ್ದಿ, ಭೂಭಾರ ಹರಣಕ್ಕಾಗಿ ನನ್ನಿಂದ ಹುಟ್ಟಿ ಬಂದಿದ್ದಿ ಅಂತನ್ನೋದನ್ನೆಲ್ಲ ಜ್ಞಾನಿಗಳಾದವರು ತಿಳ್ಕೊಂಡಿದ್ದಾರೆ. ಆದರೆ ಅಜ್ಞಾನಿಗಳಾದವರು ನಿನ್ನ ನಿಜವಾದಂಥ ಸ್ವರೂಪವನ್ನು ತಿಳ್ಕೊಂಡಿಲ್ಲ. ಹಾಗಾಗಿ ನನಗೆ ಮೋಹ ಭ್ರಾಂತಿ ಬಂದಿದೆ. ನಾನೇನೋ ನಿನ್ನನ್ನು ನನ್ನ ಮಗ ಅಂತ ತಿಳ್ಕೊಂಡಿದ್ದೇನೆ, ಆದರೆ ಋಷಿಗಳು ನಿನ್ನನ್ನು ಸಾಕ್ಷಾತ್ ವಿಷ್ಣು ಅಂತ ಹೇಳ್ತಾರೆ. ಹಾಗಾಗಿ ಈ ನಿನ್ನ ಮಾಯೆಯಿಂದ ನಾನು ಮೋಹಿತನಾಗಿದ್ದೇನೆ. ಸ್ವಲ್ಪ ಜ್ಞಾನೋಪದೇಶ ಮಾಡಿ ನನ್ನ ಅಜ್ಞಾನದ ಹೊರೆಯನ್ನು ನೀನು ಕಳಿಸಬೇಕು. ನನ್ನ ಬುದ್ಧಿಗೆ ಇವತ್ತು ಶಾಂತಿಯೇ ಇಲ್ಲದಂತಾಗಿದೆ. ಯಾಕೆಂದ್ರೆ ದಾರ ಅಪತ್ಯಾದಿ ಗೇಹೇಶು ಸ್ಥಿತ ನೈವ ಉಪಶಾಂತಿ, ಹೆಂಡತಿ, ಮಕ್ಕಳು, ಸಂಸಾರ ಇತ್ಯಾದಿ ವಿಷಯಗಳಲ್ಲಿ ನನ್ನ ಮನಸ್ಸು ತೊಡಗಿಕೊಂಡಿದೆ. ಹಾಗಾಗಿ ಅದಕ್ಕೆ ಶಾಂತಿಯೇ ಇಲ್ಲ, ಮೇಲಿಂದ ಮೇಲೆ ಅದು ತಳಮಳ ಅನುಭವಿಸ್ತಿದೆ. ಹಾಗಾಗಿ ನನ್ನ ಮನಸ್ಸಿಗಿರುವಂತಹ ಅಶಾಂತಿಯನ್ನು, ಕಳವಳವನ್ನು ಪರಿಹಾರ ಮಾಡಲಿಕ್ಕಾಗಿ ನೀನು ನನಗೆ ಜ್ಞಾನೋಪದೇಶ ಮಾಡಬೇಕು ಅಂತ ಹೀಗೆ ಪ್ರಶ್ನೆ ಮಾಡಿದಾಗ ಆ ರಾಮ ರಾಜನಿಗೆ ಮುಂದಿನಂತೆ ಮಾತನ್ನು ಹೇಳಿದ. ರಾಜನೇ, ಈ ಮುಂದಿನಂತೆ ನಿನಗೆ ಜ್ಞಾನೋಪದೇಶ ಮಾಡ್ತೀನಿ, ಅದನ್ನು ಕೇಳು. ನೀನೊಬ್ಬನೇ ಇದನ್ನು ಕೇಳೋದಲ್ಲ, ನಿನ್ನ ಪಟ್ಟದರಸಿಯಾದಂತಹ ಕೌಸಲ್ಯ ಕೂಡ ಇದನ್ನು ಕೇಳಬೇಕು. ನಶ್ವರಂ ಭಾಸತೆ ಚೈತದ್ ವಿಶ್ವಂ ಮಾಯೋದ್ಭವಂ ನೃಪ. ಈ ಜಗತ್ತೇನಿದೆ ಇದು ನಶ್ವರವಾಗಿ ಕಾಣಿಸ್ತದೆ. ಮಾಯೋದ್ಭವಂ ನೃಪ, ಆ ಶಬ್ದಗಳನ್ನು ಗಮನಿಸಬೇಕು. ನಶ್ವರಂ ಭಾಸತೆ, ನಶ್ವರವಾಗಿ ಅಶಾಶ್ವತವಾಗಿದ್ದಂತೆ ಕಾಣಿಸ್ತದೆ ಅದು. ಮಾಯೋದ್ಭವಂ, ಮಾಯೆಯಿಂದ ಹುಟ್ಟಿರುವಂಥದ್ದು. ಮಾಯೆ ಅಂತಂದ್ರೆ ಎಂಥ ಮಾಯೆಯಿಂದ ಹುಟ್ಟಿದ್ದು ಅದನ್ನು ಸರಿಯಾಗಿ ಬೇರ್ಪಡಿಸಿ ತಿಳ್ಕೊಳ್ಬೇಕು. ಕೆಲವು ಉದಾಹರಣೆಗಳನ್ನು ಆನಂದ ರಾಮಾಯಣ ಅಲ್ಲೇ ತೋರಿಸ್ತದೆ. ಪ್ರಖರವಾದಂಥ ಬಿಸಿಲಿನಲ್ಲಿ ಸಮುದ್ರ ತೀರದಲ್ಲಿ ಕಪ್ಪೆ ಚಿಪ್ಪು ನಮ್ಮ ಎದುರಿಗೆ ಬಿದ್ದಿದ್ರೆ ಆ ಕಪ್ಪೆ ಚಿಪ್ಪಿನ ಮೇಲೆ ಬಿಸಿಲು ಪ್ರತಿಫಲಿಸಿ ಅದು ಬೆಳ್ಳಿಯಂತೆ ಕಾಣಿಸ್ತದೆ. ಆಮೇಲೆ ಮರುಭೂಮಿಯಲ್ಲಿ ವ್ಯಕ್ತಿ ಸಂಚಾರ ಮಾಡುವಾಗ ಆ ಮರುಭೂಮಿಯಲ್ಲಿದ್ದಂಥ ಮರಳಿನ ಕಣಗಳ ಮೇಲೆ ಬಿಸಿಲು ಪ್ರತಿಫಲಿಸಿ ಅಲ್ಲಿ ನೀರಿದೆ ಅಂತ ಕಾಣಿಸ್ತದೆ. ಮತ್ತೆ ಕೆಲವೊಮ್ಮೆ ಕತ್ತಲೆಯಲ್ಲಿ ಎದುರಿಗೆ ಹಗ್ಗ ಬಿದ್ದಿದ್ದಾಗ ಆ ಹಗ್ಗವನ್ನು ತುಳಿದ್ರೆ ಅದು ಹಾವಿನಂತೆ ಕಾಣಿಸ್ತದೆ. ಹಾವಿನಂತೆ ಕಾಣಿಸಿ ಅದರಿಂದ ನಮಗೆ ಭಯ, ಉದ್ವೇಗ ಇತ್ಯಾದಿವೆಲ್ಲ ಆಗೋದು ಕಂಡಿದೆ. ಇವು 3 ಉದಾಹರಣೆಗಳೇನಿದೆ ಜಗತ್ತನ್ನು ಅಸತ್ಯ, ಮಾಯಾ ನಿರ್ಮಿತ ಅಂತ ಹೇಳಲಿಕ್ಕೆ ಅದ್ವೈತ ಶಾಸ್ತ್ರದಲ್ಲಿ ಕೊಡುವಂತಹ ಉದಾಹರಣೆಗಳಾಗಿವೆ. ಆದರೆ ದ್ವೈತ ಸಿದ್ಧಾಂತದ ಅಭಿಪ್ರಾಯಕ್ಕೆ ಅನುಸಾರವಾಗಿಯೂ ಈ ಶ್ಲೋಕಗಳನ್ನು ವ್ಯಾಖ್ಯಾನ ಮಾಡಬಹುದು. ಮಾಯೋದ್ಭವಂ, ಮಾಯೆ ಅಂತಂದ್ರೆ ಯಾವುದು? ಆ ಮಾಯೆಯಿಂದ ಹುಟ್ಟಿದ್ದು ಅಂದ್ರೆ ಏನರ್ಥ? ಮಾಯೆಯಿಂದ ಹುಟ್ಟಿದ್ದು ಅಂದ್ರೆ ಸುಳ್ಳು ಅಂತ ಅರ್ಥ ಅಲ್ಲ. ಮಾಯೆಯಿಂದ ಹುಟ್ಟಿದ್ದು ಅಂತಂದ್ರೆ ಪರಮಾತ್ಮನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಹುಟ್ಟಿದ್ದು ಅಂತ ಅರ್ಥ ಮಾಡ್ಕೊಂಡ್ರೆ ಆ ಜಗತ್ತನ್ನ ಸುಳ್ಳು ಅಂತ ಭಾವಿಸಬೇಕಾಗಿಲ್ಲ.
ಅದು ಅಶಾಶ್ವತವಾದದ್ದಷ್ಟೇ. ಯಾಕಂದರೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಏನು ಕಾಣಿಸ್ತದಲ್ಲ, ಕಪ್ಪೆ ಚಿಪ್ಪಿನಲ್ಲಿ ಕಂಡಂಥ ಬೆಳ್ಳಿ ಅದು ಹುಟ್ಟಿದ್ದಲ್ಲ, ಅದು ಬರೀ ಕಾಣಿಸುವಂಥದ್ದು. ಆದರೆ ಜಗತ್ತನ್ನು ಮಾಯೆಯಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಹುಟ್ಟಿದ್ದು ಅನ್ನೋ ಕಾರಣಕ್ಕಾಗಿ ಅದನ್ನು ಸತ್ಯ ಅಂತ ತಿಳ್ಕೊಳ್ಬೇಕು. ಅಸತ್ಯವಾದಂಥ ಯಾವುದೇ ವಸ್ತು ಹುಟ್ಟಿದ್ದಲ್ಲ, ಅವೆಲ್ಲ ಕಾಣೋದಷ್ಟೇ. ಮರುಭೂಮಿಯಲ್ಲಿ ಕೂಡ ನೀರು ಹುಟ್ಟಿರೋದಿಲ್ಲ, ಕಾಣಿಸ್ತದಷ್ಟೇ. ಹಗ್ಗದಲ್ಲಿ ಹಾವೇನು ಕಾಣಿಸ್ತದೆ, ಆ ಹಾವು ಕೂಡ ಅಲ್ಲಿ ಹುಟ್ಟಿದ್ದಲ್ಲ, ಯಾವ ಹಾವಿನ ಹೊಟ್ಟೆಯಿಂದ ಕೂಡ ಆ ಹಾವು ಹುಟ್ಟಿದ್ದಲ್ಲ, ಗರ್ಭದಿಂದ ಜನಿಸಿದ್ದಲ್ಲ, ಅದು ಕೇವಲ ತೋರಿಕೆಗಾಗಿರುವಂಥದ್ದು. ಹಾಗಾಗಿ ಹಗ್ಗದಲ್ಲಿ ಕಂಡಂಥ ಹಾವು, ಕಪ್ಪೆ ಚಿಪ್ಪಿನಲ್ಲಿ ಕಂಡಂಥ ಬೆಳ್ಳಿ ಇವೆಲ್ಲವೂ ಕೂಡ ಅಸತ್ಯವಾದದ್ದು ಅಂತ ಏನು ಉದಾಹರಣೆ ಇದೆ, ಆ ಉದಾಹರಣೆಗಳನ್ನು ಜಗತ್ತಿಗೆ ಪೂರ್ಣವಾಗಿ ಅನ್ವಯಿಸಲಿಕ್ಕೆ ಬರುವಂಥದ್ದಲ್ಲ. ಹಾಗಾಗಿದ್ರೆ ಈ ಜಗತ್ತನ್ನು ಮಾಯೆಯಿಂದ ಹುಟ್ಟಿದ್ದು ಅಂತ ಹೇಳ್ತಿರ್ಲಿಲ್ಲ, ಮಾಯೆಯಿಂದ ಕಾಣಿಸಿದ್ದು ಅಂತ ಹೇಳ್ತಿದ್ರು. ತದ್ವದ್ ಆತ್ಮನಿ ಭಾಸೋಯಂ ಕಲ್ಪತೆ ನಶ್ವರ ಅಬುಧೈಹಿ. ಕಪ್ಪೆ ಚಿಪ್ಪನ್ನು ಎದುರಿಗೆ ನೋಡಿದಾಗ ಅಲ್ಲಿ ಬೆಳ್ಳಿ ಕಾಣಿಸ್ತದಲ್ಲ, ಹಗ್ಗವನ್ನು ಮೆಟ್ಟಿದಾಗ, ಹಗ್ಗವನ್ನು ಕಾಲಿನಿಂದ ತುಳಿದಾಗ ಅಲ್ಲಿ ಹಾವನ್ನು ತುಳಿದಂತೆ ನಾವು ಹೆದರ್ತೇವಲ್ಲ, ಅದರಂತೆ ಈ ಜಗತ್ತು ಒಂದು ವೇಳೆ ಮಾಯಾಕಲ್ಪಿತ ಆಗಿದ್ದರೆ, ಜಗತ್ತು ಒಂದು ವೇಳೆ ಸುಳ್ಳಾಗಿದ್ದರೆ, ಆ ಜಗತ್ತಿಗೆ ಉಪಾದಾನ ಕಾರಣ ಯಾವುದು, ಯಾವುದನ್ನು ನೋಡಿ ಈ ಜಗತ್ತನ್ನು ಅಂತ ನಾವು ಭ್ರಮಿಸಿದ್ದೇವೆ ಅಂತಂದರೆ ತದ್ವತ್ತು ಆತ್ಮನಿ ಭಾಸೋಯಂ. ಅದ್ವೈತ ಸಿದ್ಧಾಂತದಂತೆ ಈ ಮೂಲ ಪರಮಾತ್ಮ ಏನಿದ್ದಾನೆ, ಆ ಪರಮಾತ್ಮನನ್ನು ನಾವು ನೋಡ್ತಿದ್ದೇವೆ. ನಮ್ಮ ಇಂದ್ರಿಯಗಳಿಗೆ ಪರಮಾತ್ಮನ ಜೊತೆ ಸಂಪರ್ಕ ಆಗಿದೆ, ಆದರೆ ಆ ಪರಮಾತ್ಮನ ಮೂಲ ಸ್ವರೂಪವನ್ನು ನಾವು ತಿಳಿಯಲಿಕ್ಕೆ ಅಸಮರ್ಥರಾಗಿದ್ದೇವೆ. ಹಾಗಾಗಿ ಆ ಪರಮಾತ್ಮನಲ್ಲಿ ಈ ಜಗತ್ತೆಲ್ಲ ನಮಗೆ ಭಿನ್ನ ಭಿನ್ನ ರೂಪವಾಗಿ ಕಾಣಿಸ್ತದೆ. ತದ್ವದ ಆತ್ಮನೇ ಭಾಸೋಯಂ. ಕಪ್ಪೆ ಚಿಪ್ಪು ಎದುರಿಗೇನು ಬಿದ್ದಿರ್ತದಲ್ಲ, ಅದು ಬೆಳ್ಳಿ ಕಾಣಿಸ್ತದಲ್ಲ, ಅದು ಯಾಕೆ ಕಾಣಿಸ್ತದೆ? ಕಪ್ಪೆ ಚಿಪ್ಪಿಗೂ ಬೆಳ್ಳಿಗೂ ಒಂದು ಸಮಾನತೆ ಇದೆ, ಒಂದು ಸಾದೃಶ್ಯ ಇದೆ. ಅದೆಂಥ ಸಾದೃಶ್ಯ ಅಂದರೆ ಬಿಳಿ ಬಣ್ಣ. ಕಪ್ಪೆ ಚಿಪ್ಪಿನ ಬಣ್ಣವೂ ಬಿಳಿ ಬಣ್ಣ, ಬೆಳ್ಳಿಯ ಬಣ್ಣವೂ ಬಿಳಿ ಬಣ್ಣ. ಹಾಗಿರೋದ್ರಿಂದ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಮನುಷ್ಯ ಭ್ರಮಿಸ್ತಾನೆ. ಕಪ್ಪೆ ಚಿಪ್ಪನ್ನು ನೋಡಿ ಆನೆ ಅಂತ ಯಾರೂ ಭ್ರಮಿಸೋದಿಲ್ಲ. ಹಗ್ಗವನ್ನು ನೋಡಿ ಹಾವು ಅಂತ ಮನುಷ್ಯ ಯಾಕೆ ಭ್ರಮಿಸ್ತಾನೆ ಅಂದರೆ ಹಗ್ಗ ಮತ್ತು ಹಾವುಗಳು ಎರಡರಿಗೂ ಆಕಾರ ಉದ್ದವಾಗಿರ್ತದೆ, ಅದರ ದೇಹದ ಸ್ವರೂಪ ಕುಶವಾಗಿರ್ತದೆ, ಆದರೆ ಉದ್ದವಾಗಿರ್ತದೆ. ಹಾಗೆ ಬಿದ್ದಿರೋದ್ರಿಂದ ಆ ಹಗ್ಗವನ್ನು ಮನುಷ್ಯ ಹಾವು ಅಂತ ತಿಳ್ಕೊತಾನೆ. ಹಗ್ಗವನ್ನು ಹಾವು ಅಂತ ತಿಳ್ಕೊಳ್ತಾನೆ ಹೊರತು ಹಗ್ಗವನ್ನು ಆನೆ ಅಂತನೋ, ಹಗ್ಗವನ್ನು ನೋಡಿ ಗಡಿಗೆ ಅಂತನೋ ಯಾರು ತಿಳ್ಕೊಳ್ಳೋದಿಲ್ಲ. ಹಾಗಾಗಿ ಯಾವುದೇ ಒಂದು ವಸ್ತುವನ್ನು ನೋಡಿ ಮತ್ತೊಂದು ವಸ್ತು ಅಂತ ನಾವು ತಿಳ್ಕೊಳ್ಬೇಕಾದ್ರೆ, ಭ್ರಮೆ ಪಡಬೇಕಾದ್ರೆ ಆ ಎರಡು ವಸ್ತುಗಳಿಗೆ ಸಾದೃಶ್ಯ ಇರಬೇಕು. ಬೀದಿಯಲ್ಲಿ ಒಬ್ಬ ಮನುಷ್ಯನನ್ನು ನೋಡಿದರೆ ಆತ ನಿಮಗೆ ಅಪರಿಚಿತ ಮನುಷ್ಯನಾಗಿದ್ದರೂ ಕೂಡ ಕೆಲವೊಮ್ಮೆ ನಮಗೆ ಪರಿಚಿತರಾದವರು ಯಾರೋ ಬರ್ತಿದ್ದಾರೆ ಅಂತ ಅನಿಸ್ತದೆ. ಯಾಕೆಂದರೆ ಆ ಅಪರಿಚಿತ ಮನುಷ್ಯನಿಗೂ ಪರಿಚಿತ ಮನುಷ್ಯನಿಗೂ ಸಮಾನತೆ ಇರ್ತದೆ. ಕೆಲವೊಂದು ಪರಿಚಿತ ಮನುಷ್ಯನೇ ನಿಮ್ಮ ಎದುರಿಗೆ ಬಂದರೂ ಆ ಪರಿಚಿತ ಮನುಷ್ಯನ ಗುರುತು ಹಿಡಿಯಲಿಕ್ಕೆ ನೀವು ವಿಫಲರಾಗ್ತೀರಿ. ಅಪರಿಚಿತನಾದವನು ಯಾರೋ ಬರ್ತಿದ್ದಾನೆ ಅಂತ ತಿಳ್ಕೊಳ್ತೀರಿ. ಆತ ಹತ್ತಿರ ಬಂದ ಮೇಲೆ ನೀನು ನನಗೆ ಗೊತ್ತಾಗಲಿಲ್ಲ ನೀನು ಬಂದದ್ದು ಅಂತಂತೀವಿ. ಯಾಕೆಂದರೆ ಆ ಪರಿಚಿತ ವ್ಯಕ್ತಿಗೂ ಅಪರಿಚಿತ ವ್ಯಕ್ತಿಗೂ ಅಂತ ಸಾದೃಶ್ಯ ಇದೆ. ಹೀಗೆ ಎಲ್ಲ ಥರದ ಸಾದೃಶ್ಯ ಇರೋದ್ರಿಂದ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತೇಳಿ, ಕಪ್ಪೆ ಚಿಪ್ಪನ್ನು ನೋಡಿ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಳ್ತೀವಿ. ಕಪ್ಪೆ ಚಿಪ್ಪಿಗೂ ಆನೆಗೂ ಯಾವ ಸಾದೃಶ್ಯ ಇಲ್ಲ. ಹಾಗಾಗಿ ಕಪ್ಪೆ ಚಿಪ್ಪನ್ನು ನೋಡಿ ಆನೆ ಅಂತ ಯಾರಿಗೂ ಸಾದೃಶ್ಯ ಬರೋದಿಲ್ಲ. ಹಾಗೆ ಹಗ್ಗಕ್ಕೂ ಹಾವಿಗೂ ಸಾದೃಶ್ಯ ಇದೆ, ಹಗ್ಗಕ್ಕೂ ಸಿಂಹಕ್ಕೂ ಏನು ಸಾದೃಶ್ಯ ಇಲ್ಲ. ಎಂಥ ಕತ್ತಲೆಯಲ್ಲಿ ನಡರಾತ್ರಿಯಲ್ಲಿ ನೀವು ಹಗ್ಗ ತುಳಿದ್ರೂ ಕೂಡ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಳ್ತೀರ ಹೊರತು ಸಿಂಹ ಬಂತು ಹುಲಿ ಬಂತು ಅಂತ ಹೆದರಿ ಓಡೋದಿಲ್ಲ. ಯಾಕಂದರೆ ಸಿಂಹ ಹುಲಿಗಳಿಗೂ ಹಗ್ಗಕ್ಕೂ ಏನು ಸಾದೃಶ್ಯ ಇಲ್ಲ. ಸಾದೃಶ್ಯ ಇರೋದು ಹಗ್ಗಕ್ಕೂ ಹಾವಿಗೂ ಮಾತ್ರ. ಹಾಗಾಗಿ ಆ ಭ್ರಾಂತಿಯನ್ನು ನಾವು ಹೇಗೆ ಅನುಭವಿಸ್ತೀವಿ ಲೋಕದಲ್ಲಿ, ನಾವೆಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಅಂಥ ಭ್ರಾಂತಿಗಳನ್ನು ಅನುಭವಿಸಿರ್ತೀವಿ. ಹಾಗೆ ಆ ಪರಮಾತ್ಮನಿಗೂ ನಮಗೂ ಏನು ಸಾದೃಶ್ಯ? ಇಷ್ಟು ವಿಶಾಲವಾದಂಥ ಪ್ರಪಂಚ ಇದೆ. ಅದ್ವೈತ ಸಿದ್ಧಾಂತ ಹೇಳುವಂತೆ ಪರಮಾತ್ಮ ಏನಿದ್ದಾನೆ, ಆ ಪರಮಾತ್ಮನನ್ನು ನೋಡಿ ನೀವು ಅಂತ ತಿಳ್ಕೊಂಡಿದ್ದೇನೆ. ನಾನು ನೋಡ್ತಿರೋದು ಪರಮಾತ್ಮನನ್ನೇ, ಪರಮಾತ್ಮ ಅಂತ ಗೊತ್ತಿಲ್ಲ. ನೋಡ್ತಿರೋದು ಕಪ್ಪೆ ಚಿಪ್ಪನ್ನೇ, ಎದುರಿಗಿರೋದು ಕಪ್ಪೆ ಚಿಪ್ಪು ಅಂತ ಗೊತ್ತಿಲ್ಲ, ಹಗ್ಗ ಅಂತ ಗೊತ್ತಿಲ್ಲ. ಹಗ್ಗ ಅಂತ ಅದನ್ನು ಹಾವು ಅಂತ ತಿಳ್ಕೊಂಡ್ವಿ, ಬೆಳ್ಳಿ ಅಂತ ತಿಳ್ಕೊಂಡ್ವಿ. ಅದರಂತೆ ನೋಡ್ತಿದ್ದು ಪರಮಾತ್ಮ ಆದರೂ ಅದರ ಸ್ವರೂಪ ನಮಗಿನ್ನೂ ತಿಳಿದಿಲ್ಲ. ಯಾಕಂದರೆ ನಮಗಿನ್ನೂ ತತ್ವಜ್ಞಾನ ಆಗಿಲ್ಲ, ಕಾಮಕ್ರೋಧಾದಿಗಳಿಂದ ನಾವಿನ್ನೂ ಗೆದ್ದಿಲ್ಲ. ಹಾಗಾಗಿ ಪರಮಾತ್ಮನ ನೋಡ್ತಿದ್ರು ನೀವು ಅಂತ ತಿಳ್ಕೊಂಡಿದ್ದೀನಿ, ನೀವು ಅಂತ ತಿಳ್ಕೊಂಡಿದ್ದೀನಿ, ಅವರು ಅಂತ ತಿಳ್ಕೊಂಡಿದ್ದೀನಿ. ಇದಕ್ಕೇನು ಸಾದೃಶ್ಯ? ಆ ಪರಮಾತ್ಮನಿಗೂ ಈ ಜೀವಾತ್ಮನಿಗೂ ಏನು ಸಾದೃಶ್ಯ ಅಂದರೆ ತತ್ವಮಸಿ. ಇಬ್ಬರು ಕೂಡ ಆತ್ಮರಾಗಿದ್ದಾರೆ. ಅವನು ಜ್ಞಾನ ಸ್ವರೂಪ, ಇವನು ಜ್ಞಾನ ಸ್ವರೂಪ. ಅವನು ಸುಖ ಸ್ವರೂಪ, ಇವನು ಸುಖ ಸ್ವರೂಪ. ಹೀಗೆ ಇಬ್ಬರಿಗೂ ಕೂಡ ಸಾದೃಶ್ಯ ಇರೋದ್ರಿಂದ
ಜ್ಞಾನಾನಂದ ರೂಪಕ್ಕೇನು ಸಾದೃಶ್ಯ ಇರೋದ್ರಿಂದ ಆತನನ್ನು ನಾವೇನು ತಿಳ್ಕೊಳ್ತೀವಿ, ಆ ಪರಮಾತ್ಮನನ್ನು ನೋಡ್ತಿದ್ರು ಕೂಡ ಪರಮಾತ್ಮ ಅಂತ ಗುರುತಿಸ್ಲಿಕ್ಕೆ ವಿಫಲರಾಗಿ ಜೀವಾತ್ಮ ಅಂತ ತಿಳ್ಕೊಳ್ತೇವೆ ಅಂತ ಹೀಗೆ ಹೇಳಬೇಕು. ಆದರೂ ಅದ್ವೈತ ಸಿದ್ಧಾಂತದಲ್ಲಿ ಏನು ಹೇಳ್ತಾರಂದ್ರೆ, ಆ ಪರಮಾತ್ಮನಿಗೂ ಜೀವಾತ್ಮನಿಗೂ ಏನು ಸಾದೃಶ್ಯ ಅಂದರೆ ಆತ್ಮತ್ವ. ಅವನು ಆತ್ಮ ಆಗಿದ್ದಾನೆ, ಇವನು ಆತ್ಮ ಆಗಿದ್ದಾನೆ, ಇಷ್ಟೇ ಸಾದೃಶ್ಯ. ಅದು ಬಿಟ್ಟು ಆತನಿಗೆ ಬೇರೆ ಸಾದೃಶ್ಯ ಇಲ್ಲ. ಆ ಪರಮಾತ್ಮನನ್ನು ನೋಡಿ ಈ ಕೃತ್ಯ ಅಂತ ತಿಳ್ಕೊಳ್ತೇವೆ. ಅದ್ವೈತ ಸಿದ್ಧಾಂತದಂತೆ ಜೀವಾತ್ಮನಿಗೆ ಹೇಗೆ ಪ್ರತ್ಯೇಕ ಅಸ್ತಿತ್ವ ಇಲ್ವೋ, ಕುರ್ಚಿ, ಮೇಜು ಮೊದಲಾದಂಥ ಯಾವ ವಸ್ತುಗಳಿಗೂ ಪ್ರತ್ಯೇಕ ಅಸ್ತಿತ್ವವೇ ಇಲ್ಲ. ಇವೆಲ್ಲವೂ ಪರಮಾತ್ಮನ ವಿಕಾರನೇ. ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಳ್ತೇವೆ, ಹೊರತು ಸಿಂಹ ಹುಲಿ ಅಂತ ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿದೆ ನಾನು. ಹಗ್ಗವನ್ನು ನೋಡಿ ಬೇರೆ ಬೇರೆ ಏನೇನೋ ಭ್ರಮಿಸಲಿಕ್ಕೆ ನಿಮಗೆ ಅವಕಾಶ ಇಲ್ಲ. ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊಳ್ಬೋದು, ಕಪ್ಪೆ ಚಿಪ್ಪನ್ನು ನೋಡಿ ಹುಲಿ ಸಿಂಹ ಅಂತ ಯಾರು ಕೂಡ ಭ್ರಮಿಸೋದಿಲ್ಲ. ಆದರೆ ಪರಮಾತ್ಮನನ್ನು ನೋಡಿ ನೀವು ಅಂತ ತಿಳ್ಕೊಂಡಿದ್ದೀನಿ, ನೀವು ಅಂತ ತಿಳ್ಕೊಂಡಿದ್ದೇನೆ, ನೀವು ಅಂತ ತಿಳ್ಕೊಂಡಿದ್ದೇನೆ. ಕುರ್ಚಿ, ಮೇಜು, ಈ ಘಟ ಪಟ, ಈ ಆಕಾಶ, ಈ ನಕ್ಷತ್ರ ಇವೆಲ್ಲವೂ ಪರಮಾತ್ಮನ ವಿಕಾರನೇ ಅಂತ ಅದ್ವೈತ ಸಿದ್ಧಾಂತ ಹೇಳ್ತದೆ. ಸಿದ್ಧಾಂತ ಯಾವ ಸಿದ್ಧಾಂತನೂ ಖಂಡನೆ ಮಾಡಲಿಕ್ಕೆ ಹೊರಟಿಲ್ಲ ಇಲ್ಲಿ. ಆ ಸಿದ್ಧಾಂತ ಈ ಸಿದ್ಧಾಂತಕ್ಕೆ ವ್ಯತ್ಯಾಸ ಏನು ಅದನ್ನಷ್ಟೇ ನಾವು ಪ್ರತ್ಯೇಕವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿ ಹೊರಟೆ. ಕಪ್ಪೆ ಚಿಪ್ಪಿಗೂ ಬೆಳ್ಳಿಗೂ ಹೋಲಿಕೆ ಇದೆ, ಹಗ್ಗಕ್ಕೂ ಹಾವಿಗೂ ಹೋಲಿಕೆ ಇರೋದ್ರಿಂದ ಹಗ್ಗವನ್ನು ನೋಡಿ ಹಾವು ಅಂತ ಜ್ಞಾನ ಬಂತು. ಪರಮಾತ್ಮನಿಗೂ ಈ ಜಗತ್ತು, ಈ ಕುರ್ಚಿ ಮೇಜಿಗೆ ಏನು ಸಾದೃಶ್ಯ ಇದೆ, ಏನು ಹೋಲಿಕೆ ಇದೆ? ಕುರ್ಚಿ ಇದು ಜಡವಾದಂಥ ವಸ್ತು, ಇದಕ್ಕೆ ಜ್ಞಾನ ಇಲ್ಲ, ಆನಂದ ಇಲ್ಲ, ಅಶಾಶ್ವತವಾದದ್ದು, ಇದು ಅಪರಿಪೂರ್ಣವಾದದ್ದು. ಪರಮಾತ್ಮ ಪರಿಪೂರ್ಣನಾದವನು, ಸರ್ವಜ್ಞನಾದವನು, ಸರ್ವಕರ್ತೃ ಸರ್ವಶಕ್ತ ಅಂತ ಅನ್ಕೊಂಡವನು. ಆ ಪರಮಾತ್ಮನಿಗೂ ಈ ಕುರ್ಚಿಗೂ ಏನು ಸಾದೃಶ್ಯ ಇದೆ? ಅಂಥದ್ದೇನೋ ದೊಡ್ಡ ಸಾದೃಶ್ಯ ಇಲ್ಲ. ಹಾಗಾಗಿ ಯಾಕೆ ಈ ಎಲ್ಲ ಭ್ರಾಂತಿ ಬರಬೇಕು ಅಂತನ್ನೋದನ್ನು ನಾವು ಕೇಳ್ಕೋಬೇಕಷ್ಟೆ. ಬೇರೆ ಯಾರನ್ನು ನಿರಾಕರಣೆ ಮಾಡಬೇಕು ಅಂತಲ್ಲ, ನಾವು ಕೇಳ್ಕೋಬೇಕಷ್ಟೆ. ನಾವು ಕೇಳ್ಕೊಳ್ಬೇಕು. ಮಾಯೆ, ಆ ಮಾಯೆ ಇದ್ದದ್ದೆಲ್ಲಿ? ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಳ್ತೇವಲ್ಲ, ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊಳ್ತೇವಲ್ಲ. ನಡರಾತ್ರಿಯಲ್ಲಿ ನಾವಿಬ್ಬರು ಸಂಚಾರ ಮಾಡ್ತಿದ್ದೇವೆ ಅಂತ ತಿಳ್ಕೊಳ್ರಿ. ನಿಮ್ಮ ಮನೆಗೆ ನಾನು ಹೊಸದಾಗಿ ಬಂದೆ, ನಿಮ್ಮ ಮನೆಯ ಅಂಗುಲಂಗುಲವೂ ನಿಮಗೆ ಗೊತ್ತು. ನಡರಾತ್ರಿಯಲ್ಲಿ ನಿಮ್ಮ ಮನೆಯಲ್ಲಿ ಸಂಚಾರ ಮಾಡಿದ್ರು ಯಾವ ಕೋಣೆಯಲ್ಲಿ ಯಾವ ಮೂಲೆಯಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತು. ಹಾಗಾಗಿ ಒಂದು ಎಡವಿದ್ರು ನೀವು ಭಯ ಪಡೋದಿಲ್ಲ. ಹೊಸದಾಗಿ ನಿಮ್ಮ ಮನೆಗೆ ಬಂದವನು ನಾನು ಆ ಹಗ್ಗವನ್ನು ನೋಡಿ, ಅಪರಿಚಿತ ಪ್ರದೇಶ ಆದ್ದರಿಂದ ಹಗ್ಗವನ್ನು ನೋಡಿ ಹಾವು ಅಂತ ನಾನು ತಿಳ್ಕೊಳ್ಬೋದು. ಅಂತೂ ಎದುರುಗಡೆ ಇರುವಂಥ ವಸ್ತು ಒಂದೇ, ಹಗ್ಗ ಒಂದೇ. ಅದನ್ನು ನೋಡಿ ಹಾವು ಅಂತ ನಾನು ಭಯಪಟ್ಟು ಚಿಂತಾಕ್ರಾಂತನಾದೆ, ಉದ್ವಿಗ್ನಾದೆ. ನೀವು ಆಗೋದಿಲ್ಲ. ಯಾಕೆಂದರೆ ಅಜ್ಞಾನ ನನ್ನಲ್ಲಿದೆ, ನಿಮ್ಮಲ್ಲಿ ಅಜ್ಞಾನ ಇಲ್ಲ. ಹಾಗಾಗಿ ನಿಮಗೆ ಭ್ರಾಂತಿ ಬರಲಿಲ್ಲ, ನನಗೆ ಭ್ರಾಂತಿ ಬಂತು. ಪರಮಾತ್ಮನನ್ನು ನೋಡಿ ಈ ಜೀವಾತ್ಮ ಅಂತ ತಿಳ್ಕೊಳ್ತೀವಲ್ಲ, ಪರಮಾತ್ಮನ ನೋಡಿ ಜೀವಾತ್ಮ ಅಂತ ತಿಳ್ಕೊಳ್ತೀವಿ. ಪರಮಾತ್ಮನನ್ನು ನೋಡಿ ಕುರ್ಚಿ, ಮೇಜು, ಈ ಕಿಟಕಿ, ಗೋಡೆ, ಬಾಗಿಲು, ನಕ್ಷತ್ರ, ಸಮುದ್ರ ಅಂತೆಲ್ಲ ತಿಳ್ಕೊಳ್ತೀವಲ್ಲ. ಇಲ್ಲಿ ಅಜ್ಞಾನ ಯಾರಿಗೆ ಅಂತ ಪ್ರಶ್ನೆನೂ ನಾವು ಕೇಳ್ಕೋಬೇಕು. ಯಾರಿಗೆ ಅಜ್ಞಾನ? ಇರುವವನೊಬ್ಬ ಪರಮಾತ್ಮ ಒಬ್ಬನೇ. ಜಗತ್ತಿನಲ್ಲಿ, ಇಡೀ ಜಗತ್ತಿನಾದ್ಯಂತ ಇರುವವನು ಪರಮಾತ್ಮ ಒಬ್ಬನೇ ಅಲ್ಲ, ಬೇರೆ ಯಾರು ಇಲ್ಲಲ್ಲ. ಜೀವಾತ್ಮಗಳೆಲ್ಲ ಕಲ್ಪಿತರಲ್ಲ. ಹಗ್ಗ ಒಂದು ನೋಡಿ ಹಾವು ಅಂತ ತಿಳ್ಕೊಳ್ಬೇಕಾದ್ರೆ, ಕಪ್ಪು ಚಿಕ್ಕ ನೋಡಿ ಬೆಳ್ಳಿ ಅಂತ ತಿಳ್ಕೊಳ್ಬೇಕಾದ್ರೆ ಅದು ಹೇಳಿದೊಬ್ಬ ಮನುಷ್ಯ ಇದ್ದಾನಲ್ಲ, ಆ ಮನುಷ್ಯನಿಗೆ ಆ ಭ್ರಾಂತಿ. ಅದರಂತೆ ಪರಮಾತ್ಮನನ್ನು ನೋಡಿ ಜೀವಾತ್ಮ ಅಂತ ತಿಳ್ಕೊಳ್ಬೇಕಾದ್ರೆ, ಪರಮಾತ್ಮನ ನೋಡಿ ಕುರ್ಚಿ ಮೇಜು ಅಂತ ತಿಳ್ಕೊಳ್ಬೇಕಾದ್ರೆ ಆ ಅಜ್ಞಾನ ಯಾರಿಗೆ? ಮಾಯಾ ಯಾರಿಗೆ? ಪರಮಾತ್ಮನಿಗಂತೂ ಮಾಯೆ ಅಜ್ಞಾನ ಇರೋದು ಸಾಧ್ಯವಿಲ್ಲ. ಅಜ್ಞಾನ ಅಪರಿಪೂರ್ಣತೆ ಇರೋದಾದರೆ ಆತ ಪರಮಾತ್ಮನೇ ಆಗಲಾರ. ಪರಮಾತ್ಮ ಶ್ರೇಷ್ಠ ಆತ್ಮ ಆದ್ರಿಂದಲೇ ಈ ಎಲ್ಲ ದೋಷಗಳನ್ನು ಬಿಟ್ಟು ಕೊಟ್ಟಂಥ ಆತ್ಮ ಆದ್ರಿಂದಲೇ ಆತ ಪರಮಾತ್ಮ ಅಂತ ಅನ್ಸ್ಕೊಂಡಿದ್ದಾನೆ. ಹಾಗಾಗಿ ಅವನಿಗೆ ಅಜ್ಞಾನ ಇಲ್ಲ. ಇನ್ನು ನಮಗೂ ಅಜ್ಞಾನ ಅಂತಂದ್ರೆ ನಾವು ಇಲ್ಲೇ ಇಲ್ಲಲ್ಲ, ನಾವೇ ಇಲ್ಲಲ್ಲ ಅಲ್ಲಿ. ಅದಕ್ಕಾಗಿ ಅಜ್ಞಾನ ಅಸಂಭವಾದೇವ ತನ್ಮತಂ ಅಖಿಲಂ ಅಪಾಕೃತಂ. ಅಜ್ಞಾನ ಎಲ್ಲಿ, ಯಾರಿಗೆ? ಜೀವನಿಗೋ ಪರಮಾತ್ಮನಿಗೋ ಅಂತ ಪ್ರಶ್ನೆ ಮಾಡಬೇಕು. ಪರಮಾತ್ಮನಿಗೆ ಅಜ್ಞಾನ ಇರೋದು ಸಾಧ್ಯ ಇಲ್ಲ. ಹಾಗಾಗಿ ಆ ಪರಮಾತ್ಮನಿಗೆ ಭ್ರಾಂತಿ ಅಂತ ಹೇಳೋದಿಲ್ಲ. ಯಾರಿಗೆ ಅಜ್ಞಾನ ಇರಬೇಕೋ ಅವರಿಗೆ ಭ್ರಾಂತಿ. ನಿಮ್ಮ ಮನೆಯ ಅಜ್ಞಾನ, ನಿಮ್ಮ ಮನೆಯ ಒಳಗಿರುವಂಥ ವಸ್ತುಗಳ ಅಜ್ಞಾನ ನನಗೆ, ಹಾಗಾಗಿ ನನಗೆ ಮಾತ್ರ ಭ್ರಾಂತಿ, ನಿಮಗೆ ಆ ಭ್ರಾಂತಿ ಇಲ್ಲ. ಪರಮಾತ್ಮನಿಗೆ ಅಜ್ಞಾನ ಬರಲಿಲ್ಲ ಆದ್ದರಿಂದ, ಅಜ್ಞಾನ ಇಲ್ಲ ಆದ್ದರಿಂದ ಅವನಿಗೆ ಭ್ರಾಂತಿ ಇಲ್ಲ. ನಾವು ಜೀವಾತ್ಮರು ಇಲ್ಲೇ ಇಲ್ಲ. ಹಾಗಾದರೆ ಈ ಜಗತ್ತೆಲ್ಲ ಪರಮಾತ್ಮನನ್ನು ನೋಡಿದಾಗ ಈ ಜಗತ್ತಿನ ರೂಪದಲ್ಲಿ ಕಾಣಿಸ್ತಿದೆ ಅಂತ ಹೇಳ್ತಲ್ಲ, ಕಾಣಿಸೋದು ಯಾರಿಗೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲದಂತೆ ಹಾಗೆ ಉಳಿದು ಬಿಡ್ತವೆ. ಅದಕ್ಕಾಗಿ ಜಗತ್ತನ್ನು ಸುಳ್ಳು ಅಂತ ಭಾವಿಸಿದೆ, ಜಗತ್ತನ್ನು ಅಶಾಶ್ವತ ಅಂತ ಭಾವಿಸಿದೆ. ಮನುಷ್ಯನಿಗೆ ವೈರಾಗ್ಯ ಬರಬೇಕಲ್ಲ, ವೈರಾಗ್ಯ ಬರಬೇಕಾದ್ರೆ ಜಗತ್ತನ್ನು ಸುಳ್ಳು ಅಂತ ಯಾಕೆ ತಿಳ್ಕೊಳ್ಬೇಕು? ಅಶಾಶ್ವತ ಅಂತ ತಿಳ್ಕೊಂಡು ಸಾಲ್ವೇನು? ನಮ್ಮೆದುರಿಗಿರುವಂಥ ಇವೆಲ್ಲ ವಸ್ತುಗಳು, ನಾವು ಗಳಿಸುವಂಥ ಇವೆಲ್ಲ ವಸ್ತುಗಳು, ಯಾವ ವಸ್ತುಗಳನ್ನು ಪ್ರತಿಷ್ಠೆಗೆ ಬಿದ್ದು ಹೆಣಗಾಡಿ ನಾವು ಜೀವಮಾನ ಪೂರ
ಪಾಲನೆ ಮಾಡಬೇಕು ಅಂತ ಹೇಳ್ತೀವಿ. ಇವೆಲ್ಲ ವಸ್ತುಗಳು ಅಶಾಶ್ವತ ಆದರೂ ಸಾಕಲ್ಲ. ನಾವು ಅವುಗಳನ್ನು ಸಂಪಾದನೆ ಮಾಡುವಂಥ, ಅವುಗಳನ್ನು ಪಾಲನೆ ಮಾಡುವಂಥ ಗೋಧಿಗೆ ಹೋಗದೆ ವಿರಕ್ತರಾಗಿ ಪರಮಾತ್ಮ ಕಡೆ ಮುಖ ಹಾಕಲಿಕ್ಕೆ ಸಾಕಲ್ಲ. ಅದು ಜಗತ್ತನ್ನು ಸುಳ್ಳು ಅಂತ ಯಾಕೆ ಭಾವಿಸಬೇಕು? ಆದರೂ ಹಿಂದೊಮ್ಮೆ ಹರಿವಂಶದಲ್ಲಿ ಹೇಳಿದ್ದೆ, ಜಗತ್ತನ್ನು ಸುಳ್ಳು ಅಂತ ಯಾಕೆ ಹೇಳ್ತಾರೆ ಅದ್ವೈತ ಸಿದ್ಧಾಂತದಲ್ಲಿ ಅಂದರೆ, ಸುಳ್ಳು ಅಂತ ತಿಳ್ಕೊಂಡು ಆ ಜಗತ್ತಿನಿಂದ ವಿಮುಖನಾಗು. ಧೃತರಾಷ್ಟ್ರನಿಗೆ ಕೃಷ್ಣ ಕಳಿಸಿದಂಥ ದೂತ, ಅವನ ಹೆಸರು ಬಬ್ರುನೋ ಅಕ್ರೂರನೋ ಏನೋ ನಂಗೆ ನೆನಪಿಲ್ಲ, ಆತ ಹೋಗಿ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ್ದ, ಈ ಜಗತ್ತೆಲ್ಲ ಅಶಾಶ್ವತ ಆಗಿದೆ, ಜಗತ್ತೆಲ್ಲ ಸುಳ್ಳಾಗಿದೆ. ಸುಳ್ಳಾಗಿರೋದ್ರಿಂದ ನೀನು ನಿನ್ನ ಹೆಂಡತಿ, ನಿನ್ನ 100 ಜನ ಮಕ್ಕಳು ಅನ್ನುವಂಥ ಭ್ರಾಂತಿಯನ್ನು ಬಿಡು, ಧರ್ಮದ ಮಾರ್ಗವನ್ನು ಹಿಡಿ. ಹಾಗಾಗಿ ಧರ್ಮದ ಮಾರ್ಗವನ್ನು ಹಿಡಿಸಲಿಕ್ಕಾಗಿ, ತತ್ವಜ್ಞಾನದ ಮಾರ್ಗವನ್ನು ಹಿಡಿಸಲಿಕ್ಕಾಗಿ ಇದೆಲ್ಲ ಸುಳ್ಳು, ಇದನ್ನು ಬಿಟ್ಟು ಬಿಡು, ಪರಮಾತ್ಮ ಒಂದೇ ಸತ್ಯ ಅಂತ ಆತನಿಗೆ ಉಪದೇಶ ಮಾಡಿದರು. ಆದರೂ ಆ ವೈರಾಗ್ಯ ಬರಲಿಕ್ಕೆ, ತತ್ವಜ್ಞಾನದ ಮಾರ್ಗ ಹಿಡಿಲಿಕ್ಕೆ ನಾವು ಜಗತ್ತನ್ನು ಸುಳ್ಳು ಅಂತ ತಿಳ್ಕೊಳ್ಬೇಕಾಗಿಲ್ಲ, ಅಶಾಶ್ವತ ಅಂತ ತಿಳ್ಕೊಂಡ್ರೆ ಸಾಕು. ಅಶಾಶ್ವತ ಅಂತ ತಿಳ್ಕೊಂಡು ಕೂಡ ಜಗತ್ತಿನಿಂದ ನಾವು ವಿಮುಖರಾಗಿ ತಾತ್ವಿಕ ಮಾರ್ಗವನ್ನು ಹಿಡಿಯಬಹುದು ಅಂತ ನಾವು ಭಾವಿಸಬಹುದು. ಇಷ್ಟ ಆದ್ರೂ ಜಗತ್ತನ್ನು ಸುಳ್ಳು ಅಂತ ತಿಳ್ಕೊಂಡು ಧರ್ಮದ ಮಾರ್ಗವನ್ನು ಹಿಡ್ಕೊಳ್ಬೇಕು, ಜಗತ್ತನ್ನು ಅಶಾಶ್ವತ ಅಂತ ತಿಳ್ಕೊಂಡು ಜಗತ್ತಿನ ಮಾರ್ಗವನ್ನು, ಪರಮಾತ್ಮನ ಮಾರ್ಗವನ್ನು ಹಿಡಿಬೇಕು ಅಂತ ಅನ್ನೋದು ಅವರವರಿಗೆ ಬಿಟ್ಟದ್ದು. ಖಂಡನೆ ಮಂಡನೆಗಳಿಂದ ಹೆಚ್ಚು ಉಪಯೋಗ ಇಲ್ಲ. ಖಂಡನೆ ಬೇರೆಯವ್ರನ್ನ ಮಾಡೋದಲ್ಲ, ನಮ್ಮನ್ನು ನಾವು ಖಂಡನೆ ಮಾಡ್ಕೋಬೇಕಷ್ಟೆ. ಯಾವುದು ತತ್ವಜ್ಞಾನ, ಯಾವುದು ಅತತ್ವಜ್ಞಾನ, ಯಾವುದು ಸರಿಯಾದ ಮಾರ್ಗ, ಯಾವುದು ಸರಿಯಾದ ಮಾರ್ಗ ಅಲ್ಲ. ವಿದ್ಯೆಯ ಅಮೃತಮಸ್ಮತೆ, ಅವಿದ್ಯೆಯ ಮೃತ್ಯುಂಕಿತ್ವ, ವಿದ್ಯೆಯ ಅಮೃತಮಸ್ಮತೆ ಅಂತ ಈಶಾವಾಸ್ಯೋಪನಿಷತ್. ಅವಿದ್ಯೆಯಿಂದ ಮೃತ್ಯುಂಕಿತ್ವ, ನಮಗೆ ಬಂಧಕವಾದಂತಹ ಮೃತ್ಯು ಏನಿದೆ, ಆ ಬಂಧಕವಾದಂತಹ ಮಾರ್ಗಗಳು, ಅವನ್ನೆಲ್ಲವನ್ನು ಕೂಡ ಅವಿದ್ಯೆಯ ಮೂಲಕ ಪರಿಹಾರ ಮಾಡ್ಕೊಳ್ಬೇಕು. ಅವಿದ್ಯೆ ಅಂದರೆ ಯಾವುದು ಸರಿ ಅಲ್ಲ ಅಂತ ಅನ್ನೋದನ್ನ ನಿಶ್ಚಿತಪಡಿಸಿಕೊಂಡು, ಯಾವುದು ಸರಿಯಲ್ಲ ಅಂತ ಖಚಿತಪಡಿಸಿಕೊಂಡು, ಅದರ ಮೂಲಕ ಈ ನಮಗೆ ಬಂಧಕವಾಗಿರುವಂತಹ ಅಜ್ಞಾನವನ್ನೆಲ್ಲ ತೊಡೆದು ಹಾಕಬೇಕು, ಬಂಧಕವಾಗಿರುವಂತಹ ಮಾಯೆಯನ್ನೆಲ್ಲ ತೊಡೆದು ಹಾಕಬೇಕು. ಬಂಧಕವಾದಂತಹ ಮಾಯೆಯನ್ನೆಲ್ಲ ತೊಡೆದು ಹಾಕಿ ವಿದ್ಯೆಯ ಅಮೃತಮಸ್ಮತೆ, ವಿದ್ಯೆ ಸಿಗಬೇಕಾದ್ರೆ, ನಮಗೆ ಸರಿಯಾದಂತಹ ಜ್ಞಾನ ಸಿಗಬೇಕಾದ್ರೆ ಒಳಗಿರುವಂತಹ ಅಜ್ಞಾನ ಹೋಗಬೇಕು. ಹಾಲನ್ನು ಹೊಸದಾಗಿ ಅಂಗಡಿಯಿಂದ ತಂದು ಅದನ್ನು ಪಾತ್ರವಾಗಿ ಹಾಕಿ ಅದನ್ನು ಕುದಿಸಬೇಕಾದ್ರೆ ಅಲ್ಲಿ ಹಳೆಯದಾಗಿರುವಂತಹ ಹಾಲನ್ನೆಲ್ಲ ಹೊರಗೆ ಚೆಲ್ಲಿ ಅದಕ್ಕೊಂದು ಬೇರೆ ಏನಾದರೂ ಅದನ್ನು ಮೊಸರು ತುಪ್ಪವು ಏನಾದರೂ ಮಾಡಿ ಆ ಹಾಲಿನ ಪಾತ್ರೆಯನ್ನೆಲ್ಲ ಸರಿಯಾಗಿ ತೊಳೆದು ಪಾತ್ರದ ಶುದ್ಧಿಯನ್ನು ಸರಿಯಾಗಿ ಗಮನಿಸಿ ಅದಕ್ಕೆ ಹಾಲು ತಂದು ಹಾಕಿ ಅದನ್ನು ಕಾಯಿಸಿ ಮುಂದಿನ ಕೆಲಸಕ್ಕೆ ಅದನ್ನು ಅಣಿಗೊಳಿಸಬೇಕು. ಹಾಗಾಗಿ ತತ್ವಜ್ಞಾನಕ್ಕೆ ನಮ್ಮ ಮನಸ್ಸು ತತ್ವಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯ ಆಗಬೇಕಾದ್ರೆ ಒಳಗಿರುವಂಥ ಅಜ್ಞಾನದ ಕಲ್ಮಶ ಎಲ್ಲ ತೊಳೆದು ಹೋಗಬೇಕು. ಅಜ್ಞಾನದ ಕಲ್ಮಶವನ್ನು ತೊಡೆದು ಹಾಕಿ ಮುಂದೆ ವಿದ್ಯೆಯ ಮೂಲಕ, ತತ್ವಜ್ಞಾನದ ಮೂಲಕ ಅಮೃತವನ್ನ ಅಂದ್ರೆ ಮೋಕ್ಷವನ್ನ, ಅಥವಾ ಅಮೃತ ಶಾಶ್ವತ ಸ್ಥಾನು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಂತೆ ಅಮೃತ ನಾಮಕರಂತ ಪರಮಾತ್ಮವನ್ನು ಹೊಂದಬೇಕು. ಸೊ ಆ ಮಾರ್ಗ ನಮಗೆ ಬಿಟ್ಟದ್ದು. ಜಗತ್ತನ್ನು ಸುಳ್ಳು ಅಂತ ತಿಳ್ಕೊಂಡು ಪರಮಾತ್ಮನ ಕಡೆ ಸಾಗಬೇಕು, ಜಗತ್ತನ್ನು ಅಶಾಶ್ವತ ಅಂತ ತಿಳ್ಕೊಂಡು ಜಗತ್ತನ್ನು ಬಿಟ್ಟು ಪರಮಾತ್ಮನ ಕಡೆ ಸಾಗಬೇಕು ಅಂತ ಅನ್ನೋದು ನಮಗೆ ಬಿಟ್ಟದ್ದು, ನಮ್ಮ ಅಭಿಪ್ರಾಯಕ್ಕೆ ಬಿಟ್ಟದ್ದು. ತದ್ವದ್ ಆತ್ಮನಿ ಭಾಸೋಯಂ ಕಲ್ಪಿತೆ ನಶ್ವರ ಅಬುದೈಹಿ ಯಾರು ಪಂಡಿತರಲ್ಲವೋ ಅವರು ಈ ಜಗತ್ತನ್ನ ಸತ್ಯ ಅಂತ ತಿಳ್ಕೊಂಡಿದ್ದಾರೆ ಅದ್ವೈತ ಸಿದ್ಧಾಂತದಂತೆ. ಯಾರು ಪಂಡಿತರಲ್ಲವೋ ಅವರು ಈ ಜಗತ್ತನ್ನು ಶಾಶ್ವತ ಅಂತ ತಿಳ್ಕೊಂಡಿದ್ದಾರೆ. ಈ ಎಲ್ಲ ಹೆಂಡತಿ ಮಕ್ಕಳು, ಈ ನಾನು ಸಂಪಾದನೆ ಮಾಡಿದಂಥ ಆಸ್ತಿ, ಇದೆಲ್ಲ ಕೊನೆಯ ತನಕ ನಾನು ಕೈ ಬಿಡೋದಿಲ್ಲ, ಇವರೆಲ್ಲ ನನಗೆ ಆಪ್ತರು ಅಂತ ಮನುಷ್ಯ ಭ್ರಮಿಸಿರ್ತಾನೆ. ಅಜ್ಞಾನ ದೃಷ್ಟಿ ಇವರೆಲ್ಲರೂ ಅಜ್ಞಾನ ದೃಷ್ಟಿಗಳು. ನಿತ್ಯಂ ಮನ್ಯತೆ, ಅವರು ಹೀಗೆ ತಿಳ್ಕೊಂಡಿರ್ತಾರೆ. ನದು ಪಂಡಿತರು ಹೀಗೆಂದು ತಿಳ್ಕೊಳ್ಳೋರಲ್ಲ. ಹಾಗಾದ್ರೆ ಆತ್ಮನ ಮೂಲ ಸ್ವರೂಪ ಎಂಥದ್ದು? ಆತ ಶುದ್ಧನಾದವನು, ನಿರ್ದಲೀತ, ಯಾವುದೇ ದೋಷ ಇಲ್ಲದೆ ಇದ್ದವನು, ಸತ್ಯದ ಆನಂದ ಲಕ್ಷಣ. ಅವನ ಸ್ವರೂಪ ಎಂಥದ್ದಂದ್ರೆ ಜ್ಞಾನ ಆನಂದ ಸ್ವರೂಪನಾದವನು. ರಕ್ತ ಮಾಂಸಗಳಿಂದ ಕೂಡಿದಂಥ ಭೌತಿಕ ಶರೀರ ಅವನದಲ್ಲ. ಇದು ಪರಮಾತ್ಮದಷ್ಟೇ ಅಲ್ಲ, ಇದು ನಮ್ಮದು ಕೂಡ. ನಮ್ಮ ಆತ್ಮ ಏನಿದೆ ಇದು ರಕ್ತ ಮಾಂಸ ಎಲುಬುಗಳಿಂದ ತಯಾರಾದಂಥದ್ದಲ್ಲ, ಇದು ಕೂಡ ಜ್ಞಾನಾನಂದಮಯವಾದದ್ದೇ. ಆದರೆ ಈ ತ್ರಿಗುಣಗಳೇನಿವೆ, ತ್ರಿಗುಣಗಳು ನಮ್ಮನ್ನು ಕಟ್ಟಿ ಹಾಕಿವೆ. ಲಕ್ಷ್ಮೀ ಶೋಭನ ಪದವನ್ನು ಒಂದ್ಸರಿ ನಾವು ಮತ್ತೊಮ್ಮೆ ವಿವರವಾಗಿ ನೋಡಬೇಕು. ಲಕ್ಷ್ಮೀ ಶೋಭನ ಪದದಲ್ಲಿ ಲಕ್ಷ್ಮೀ ಸ್ವಯಂವರ ಸಂದರ್ಭದಲ್ಲಿ ಹಯೋಜನ ಪುರಾಣಿಕರು ವಿಜಯದಾಸರದೊಂದು ಮಾತನ್ನ ಉದಾಹರಣೆ ಕೊಡ್ತಾರೆ. ಅದು ಈಗ ಆಕಸ್ಮಿಕವಾಗಿ ನೆನಪಿಗೆ ಬಂತು, ಆದರೆ ಆ ವಿಜಯದಾಸರ ಮಾತು ನೆನಪಿಲ್ಲ. ತಂದೆಯಾದವನು ಮಕ್ಕಳಿಗೆ ಮದುವೆ ಮಾಡಿ, ಆಯ್ತಪ್ಪ ನಿನಗೊಂದು ಮದುವೆ ಮಾಡಿ ನಿನಗೊಂದು ಉದ್ಯೋಗ ವ್ಯವಹಾರಕ್ಕೆ ವ್ಯಾಪಾರಕ್ಕೆ ಅನುವು ಮಾಡಿ ಕೊಟ್ಟಿದ್ದೇನೆ, ಇನ್ನು ಮುಂದಿನ ಸಾಧನೆ ನೀನು ಮಾಡ್ಕೊಳ್ಬೇಕು ಅಂತ ಹೇಳ್ತಾನಲ್ಲ, ಹಾಗೆ ಪರಮಾತ್ಮ ನಮ್ಮನ್ನ
ಈ ತ್ರಿಗುಣಗಳು ಸತ್ವ ರಜಸ್ ತಮಸ್ಸು ಅನ್ನುವಂಥ 3 ಗುಣಗಳೇನಿವೆ, ಈ ಗುಣಗಳಿಂದ ನಮ್ಮನ್ನು ಕಟ್ಟಿ ಹಾಕಿದ್ದಾನೆ. ಆ ಗುಣಗಳಿಂದ ಕಟ್ಟಿ ಹಾಕಿರೋದು ಏನಿದಿಲ್ಲ ಅದೇ ನಮಗೆ ವಿವಾಹ. ನಾವು ಅವಿವಾಹಿತರಾಗಿದ್ದರೂ ವಿವಾಹಿತರಾದಂತೆ. ವಿವಾಹಿತರಾದವರು ಹೆಂಡತಿನ ಕಟ್ಕೊಂಡಿದ್ದೇವೆ ಅನ್ನೋ ಕಾರಣಕ್ಕೆ ಮಾತ್ರ ವಿವಾಹಿತರಲ್ಲ, ತ್ರಿಗುಣಗಳಿಂದ ಬಂಧಿತರಾಗಿದ್ದೇವೆ ಅನ್ನೋ ಕಾರಣಕ್ಕೆ ಅವರು ವಿವಾಹಿತರು. ಅದನ್ನು ತಿಳ್ಕೊಳ್ಳದೇ ಇದ್ರೆ ವಿವಾಹಿತರಾದವರು ಕೂಡ ವಿವಾಹಿತರಾದಂತೆ ಅಲ್ಲ. ಅವಿವಾಹಿತರಾದರೂ ಕೂಡ ನನಗೇನು ಬಂಧನ ಇಲ್ಲ, ನಾನು ಅವಿವಾಹಿತ ಅಂತ ಭ್ರಮಿಸುವಂತಿಲ್ಲ. ಯಾಕೆಂದ್ರೆ ಇಲ್ಲಿಯೇ ಬಂಧನ, ಹೆಂಡತಿಯ ಬಂಧನ ಇಲ್ಲದೇ ಇದ್ರು ತ್ರಿಗುಣಗಳ ಬಂಧನ ತತ್ವಜ್ಞಾನ ಆಗೋ ತನಕ ಅದನ್ನು ನಾವು ಮೀರಿದ್ದಲ್ಲ. ಹಾಗಾಗಿ ತ್ರಿಗುಣಗಳ ಬಂಧನ ಏನಿದೆ ಅದು ನಮಗೆ ಮದುವೆ ಅಂತೆ. ಪರಮಾತ್ಮ ತ್ರಿಗುಣದಲ್ಲಿ ನಮ್ಮನ್ನು ಬಂಧಿತರನ್ನಾಗಿ ಮಾಡಿ ಮುಂದಿನ ಸಾಧನೆ ನೀನು ಮಾಡ್ಕೊಂಡು ಹೋಗು ಅಂತ ಬಿಟ್ಟಿದ್ದಾನಂತೆ ನಮ್ಮನ್ನು. ವಿಜಯದಾಸರು ಹಾಗೊಂದು ಮಾತಿನಲ್ಲಿ ಕೇಳ್ತೀವಿ, ಯಶ್ಯಾಂಶಾಂಶೇನ ವಿಶ್ವೇಶಾಹ ಬ್ರಹ್ಮಾದ್ಯ ಸಕಲಾವಯಂ. ಯಾವ ಪರಮಾತ್ಮನ ಅಂಶದಿಂದಲೇ, ಅಂಶಾಂಶದಿಂದ, ಪರಮಾತ್ಮನ ಒಂದು ಅಂಶದಲ್ಲಿ ಮತ್ತೊಂದು ಸಣ್ಣ ಅಂಶದಿಂದ ಈಶ್ವರ ಬ್ರಹ್ಮ ವಯಂ ನಾನು ಶ್ರೀರಾಮಚಂದ್ರ ಇವರೆಲ್ಲ ಈ ಜಗತ್ತಿನಲ್ಲಿ ಕಾಣಿಸ್ತೇವೆ. ಸ್ಥಿತಿ ಉತ್ಪತ್ತಿ ವಿನಾಶಾರ್ಥಂ, ಜಗತ್ತನ್ನು ಹುಟ್ಟಿಸುವ ಕಾರಣಕ್ಕಾಗಿ, ಅದನ್ನು ಪಾಲನೆ ಮಾಡೋ ಕಾರಣಕ್ಕಾಗಿ ಮತ್ತು ನಾಶ ಮಾಡೋ ಕಾರಣಕ್ಕಾಗಿ ನಾನಾ ರೀತಿಯಾಗಿ ಮಾಯೆಯಿಂದಲೇ ನಾವು ವಿಭಿನ್ನ ರೂಪಗಳನ್ನು ತಾಳಿದ್ದೇವೆ ಅಂತಾನೆ ರಾಮ. ಧಾರ್ಯತೆ ನಟವದ್ರಾಜನ್ ನಟೇ ಶ್ವಾಸತ್ವಯವ ಸಹ. ಇದು ಏನು ತಿಳ್ಕೊಳ್ಬೇಕಂತಂದ್ರೆ, ನಟವತ ಹಿಂದೊಮ್ಮೆ ಹೇಳಿದ್ದೆ, ಅದನ್ನು ಮತ್ತೊಂದ್ಸಲ ಅನುಸಂಧಾನ ಮಾಡ್ಕೊಳ್ಬೇಕಂತೆ. ಇದು ಹೇಳೋದು ಸುಲಭ, ಅದನ್ನ ಅನುಸಂಧಾನ ಮಾಡ್ಕೊಳ್ಳೋದು ಯಾಕಂದ್ರೆ ಆ ಪಾತ್ರದಲ್ಲಿ ನಾವು ಹುದುಗಿ ಹೋಗಿಬಿಟ್ಟಿದ್ದೇವೆ. ಹಾಗಾಗಿ ನಮ್ಗದು ಮರ್ತು ಹೋಗಿಬಿಡ್ತದೆ. ನಟ ಆದವನು ಕೋಟ್ಯಾಧಿಪತಿ ಪಾತ್ರವನ್ನು ಇವತ್ತು ಮಾಡ್ಬೋದು, ನಾಳೆ ಭಿಕ್ಷಾಪತಿಯ ಪಾತ್ರವನ್ನು ಮಾಡ್ಬೋದು, ನಾಳೆ ಯಾರೋ ಸನ್ಯಾಸಿಯ ಪಾತ್ರ ಮಾಡ್ಬೋದು. ಆ ಸನ್ಯಾಸಿ ಪಾತ್ರ ಮಾಡಿದ್ರು ಆ ಸನ್ಯಾಸಿಗೆ ಋಷಿಮುನಿಗಳಿಗೆ ಇರಬೇಕಾದಂಥ ಗುಣ ಅವನಿಗೇನು ಬರೋದಿಲ್ಲ. ಅದನ್ನ ತೆರೆಯ ಮೇಲೆ ಅಷ್ಟೇ ತೋರಿಸಿ ಪ್ರೇಕ್ಷಕರನ್ನು ರಂಜನೆ ಮಾಡಿ ಕೆಳಗೆಳೆದು ಬಿಡ್ತಾನೆ, ರಾಷ್ಟ್ರ ಪ್ರಶಸ್ತಿಯನ್ನು ತಗೋತಾನೆ. ಭಿಕ್ಷಾಪತಿ ಪಾತ್ರವನ್ನು ಮಾಡ್ತಾನೆ, ಲಕ್ಷಾಧಿಪತಿ ಪಾತ್ರವನ್ನು ಕೂಡ ನಾಳೆ ಮಾಡಬಲ್ಲ. ಮನೆಯಲ್ಲಿ ಆತನ ಆದಾಯ ತಿಂಗಳಿಗೆ 5,000 ರೂಪಾಯಿ ಇದ್ದಿರ್ಬೋದು, ಆದರೆ ನಾನು ಲಕ್ಷಾಧಿಪತಿ ಅಂತ ಮನೆಗೆ ಬಂದು ಬೀಗಿದ್ರೆ ಆತನ ಸ್ಥಿತಿ ಮನೆಯಲ್ಲೇ ಹಾಸ್ಯಾಸ್ಪದ ಆದೀತು. ನಟವತ, ನಾವಿವತ್ತು ಈ ಶರೀರ ತಾಳಿದ್ವಿ, ಇಂಥವ್ರಿಗೆ ಮಗ, ಇಂಥವರಿಗೆ ಸಹೋದರ, ಇಂಥವ್ರಿಗೆ ಗಂಡ, ಇಂಥವ್ರಿಗೆ ಹೆಂಡತಿ ಅಂತ ಅನ್ಸ್ಕೊಂಡ್ವಿ. ನಾಳೆ ಮತ್ತೊಂದು ಶರೀರ, ಮತ್ತೊಂದು ವೃತ್ತಿ, ಬೇರೆ ಒಂದು ಪಾತ್ರ, ಬೇರೆ ಒಂದು ರಂಗಸ್ಥಳ. ಇವತ್ತು ಈ ರಂಗಸ್ಥಳದಲ್ಲಿ ಏನೋ ಹೇಳಲಿಕ್ಕೆ ಹೊರಟಿದ್ದೀವಿ, ಜನ ಕೇಳಲಿಕ್ಕೆ ಹೊರಟಿದ್ದಾರೆ. ನಾಳೆ ಮತ್ತೊಂದು ರಂಗಸ್ಥಳ, ಆ ರಂಗಸ್ಥಳದಲ್ಲಿ ಮತ್ತೊಂದು ಏನೋ ಹೇಳ್ತೀವಿ, ಕೇಳೋರು ಮತ್ತೊಬ್ರು. ಪಾತ್ರ ಬೇರೆ, ಅಲ್ಲಿರುವಂಥ ವೇಷಭೂಷಣಗಳು ಬೇರೆ, ಹೆಸರು ಬೇರೆ, ಒಳಗಿನ ನಟ ಅವನೇ. ನಟೇಶು ಆಸಕ್ತಃ, ಆದರೆ ನಟ ಆ ಪಾತ್ರಗಳಲ್ಲಿ ಆಸಕ್ತನಾಗಿರೋದಿಲ್ಲ. ಪಾತ್ರದಲ್ಲಿ ಆಸಕ್ತನಾಗಿದ್ದು ಬಿಟ್ರೆ ಆತ ತನ್ನ ಮನೆಯಲ್ಲೇ ಹಾಸ್ಯಾಸ್ಪದನಾಗಿ ಬಿಡ್ತಾನೆ. ನಾನು ಆ ನಟ ಆದವನು ನಾನು ದೊಡ್ಡ ಚಕ್ರವರ್ತಿ ಅಂತ ಬೀದಿಯಲ್ಲಿ ಸೋಗ್ ಹಾಕೊಂಡು ಓಡಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಜನ ಆತನನ್ನು ಚೀಟು ಅಂತಾರೆ. ಹಾಗಾಗಿ ನಟ ಅದರಲ್ಲಿ ಆಸಕ್ತಿ ಹೇಗೆ ತೋರಿಸಬಾರ್ದು, ಹಾಗೆ ಮನುಷ್ಯನಾದವನು ಆಸಕ್ತಿ ತೋರಿಸಬಾರ್ದು. ಯಥಾ ಪದ್ಮಂ ನ ಸ್ಪೃಶತಿ ಜಲಂ ಮಾಯಾಂ ತಥಾ ಮಲಹ. ಪದ್ಮಪತ್ರಮಿವಾಂಸಿ ಅಂತ ಭಗವದ್ಗೀತೆಯಲ್ಲಿ ಏನಿದೆ ಅದರಂತೆ ಪದ್ಮ ನೀರಿನಲ್ಲೇ ಇದ್ರೂ ಕೂಡ ಆ ಪದ್ಮದ ಎಲೆಯ ಮೇಲೆ, ಕಮಲದ ಎಲೆಯ ಮೇಲೆ ನೀರಿನ ಹನಿ ಬಿದ್ದರೂ ಕೂಡ ಅದು ನೀರಿಗೆ ಅಂಟಿಕೊಂಡಿರೋದಿಲ್ಲ. ಅದು ಆ ಕಮಲದ ಎಲೆಯನ್ನು ಕಿತ್ತಿ ಹೀಗೆ ಝಾಡಿಸಿಬಿಟ್ರೆ ನೀರಿನ ಹನಿ ಪ್ರತ್ಯೇಕ, ಕಮಲದ ಎಲೆ ಪ್ರತ್ಯೇಕ. ಆದರೆ ಬಟ್ಟೆಯನ್ನು ನೀರಿನಲ್ಲಿ ಅದ್ದಿದ್ರೆ ಆ ನೀರಿನ ಹನಿಗಳು ಬಟ್ಟೆಯನ್ನೆಲ್ಲ ಪೂರ್ಣವಾಗಿ ತೋಯಿಸಿಬಿಟ್ಟಿರುತ್ತೆ. ನಾವು ಬಟ್ಟೆಯನ್ನು ತಿರಬಾರದು, ನೀರಿನಲ್ಲಿ ಬಿದ್ದಂಥ ಬಟ್ಟೆಯನ್ನು ತಿರಬಾರದು, ನೀರಿನಲ್ಲಿರುವಂಥ ಕಮಲದಲೆಯಂತೆ ಇರಬೇಕು. ಆತ್ಮ ನಿತ್ಯ ನ ಸ್ಪೃಶತಿ ಪರಮಾನಂದ ವಿಗ್ರಹ. ಈ ಆತ್ಮನೂ ಕೂಡ ಮೂಲತಃ ಈತ ಜ್ಞಾನಾನಂದ ಸುಖ ಸ್ವರೂಪನೇ. ಇವನಿಗೆ ಸರಿಯಾದ ತತ್ವಜ್ಞಾನ ಇದ್ದರೆ ಈತನಿಗೆ ಯಾವ ಮಲ, ಯಾವ ಕಲ್ಮಸ, ಯಾವ ತ್ರಿಗುಣಗಳು ಕೂಡ ಈತನನ್ನು ಏನೂ ಮಾಡಲಾರವು. ಇದು ನನ್ನ ದೇಹ, ಇದು ನನ್ನ ಮನೆ. ದೇಹ ಆಗಾರ ಸುತ ಸ್ತ್ರೀಷು. ದೇಹ ಅಂದರೆ ದೇಹ, ಆಗಾರ ಅಂದರೆ ಮನೆ, ಸುತ ಅಂದರೆ ಮಕ್ಕಳು, ಸ್ತ್ರೀ ಅಂದರೆ ನಮ್ಮ ಸುತ್ತಮುತ್ತಲಿರುವಂಥ ಹೆಂಡತಿ, ಸಹೋದರಿಯರು, ಮಗಳು ಇತ್ಯಾದಿ ಸ್ತ್ರೀಯರು. ಇವರೆಲ್ಲರೂ ಕೂಡ ನಮ್ಮವರು ಅನ್ನುವಂಥ ಏನು ತಿಳುವಳಿಕೆ ಇದೆ. ಮಾಮಕೇತಿಕ ಯಾಮತಿ, ನನ್ನವರು ಅಂತ ಏನು ಜ್ಞಾನ ಇದೆ. ಉಪಸಂಹೃತ್ಯ, ಇದನ್ನೆಲ್ಲ ಬಿಟ್ಕೊಡ್ಬೇಕು. ಸನ್ಯಾಸ್ಯ, ಸನ್ಯಾಸ ತಗೊಳ್ಬೇಕು. ಸನ್ಯಾಸ ತಗೊಳ್ಳೋದು ಅಂತಂದರೆ ಕಾಯಿ ಶಾಟಿ ಉಟ್ಕೊಂಡು ಕೈಯಲ್ಲಿ ದಂಡ ಹಿಡ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಇದ್ರೊಳಗೆ ಇದ್ದೂ ಕೂಡ ಇದನ್ನ ಮನಸ್ಸಿಗೆ ಅಂಟಿಸ್ಕೊಳ್ಳದೆ ಇದ್ರೆ ಆತ ಸನ್ಯಾಸಿಯೇ. ಯತ್ಕಿಂಚಿತ್ ಭಾಸತೆ ಅತ್ರ ಸಪ್ತಂ ನಾರಾಯಣಾತ್ಮಕಂ. ಈ ಜಗತ್ತಿನಲ್ಲಿ ಏನೇನು ಸಂಗತಿಗಳಿವೆ
ಜಡ ವಸ್ತುಗಳಿರ್ಬೋದು ಅಥವಾ ಚೇತನ ವಸ್ತುಗಳಿರ್ಬೋದು, ಇವೆಲ್ಲವೂ ಕೂಡ ನಾರಾಯಣಾತ್ಮಕ. ನಾರಾಯಣನೇ ಈ ವಸ್ತುವಿನಲ್ಲಿ ಇದ್ದಾನೆ ಅಂತನ್ನೋದು ದ್ವೈತ, ನಾರಾಯಣನೇ ಈ ವಸ್ತು ಅಂತನ್ನೋದು ಅದ್ವೈತ. ಪಶ್ಯತ್ವಂ ಸರ್ವಭಾವೇನ ಮುಚ್ಚತೆ ಭವಸಂಕಟ. ಅಪ್ಪನಿಗೆ ಮಗನ ಉಪದೇಶ ಇದೆ, ದಶರಥರಾಜನಿಗೆ ರಾಮನ ಉಪದೇಶ. ಹೀಗೆ ತಿಳ್ಕೋ, ಈ ಜಗತ್ತಲ್ಲೂ ಕೂಡ ನಾರಾಯಣನಿಂದ ವ್ಯಾಪ್ತವಾಗಿದೆ ಅಂತ ತಿಳ್ಕೋ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು ಅಂತ ಈಶಾವಾಸ್ಯೋಪನಿಷತ್ತು. ಈ ಜಗತ್ತಿನಲ್ಲಿ ಏನೇನು ಸಂಗತಿಗಳಿವೆ, ಏನೇನು ವಸ್ತುಗಳಿವೆ, ಅದೆಲ್ಲವೂ ಕೂಡ ಈಶನ ಆವಾಸ್ಯ, ಈಶನ ಸನ್ನಿಧಾನಕ್ಕೆ ಪಾತ್ರವಾದದ್ದು. ತೇನ ತ್ಯಕ್ತೇನ ಭುಂಜೀತಾ, ನೀನು ಕರ್ಮವನ್ನು ಮಾಡು, ಆತ ಏನು ಕೊಡ್ತಾನೆ ಅದನ್ನು ಸ್ವೀಕಾರ ಮಾಡು, ಅದರಂತೆ ಜೀವನ ನಡೆಸು. ಮಾಗೃತಃ ಕಷ್ಟ ಸಿದ್ಧನಂ, ಯಾರನ್ನು ಕೂಡ ದುಡ್ಡಿಗಾಗಿ ಬೇಡಬೇಡ, ಯಾರ ದುಡ್ಡನ್ನು ಕದಿಯಬೇಡ. ಗೃಹ ಅಂತಿದೆ, ಗೃಹ ಅನ್ನೋ ಕ್ರಿಯಾಪದಕ್ಕೆ ಕಳ್ತನ ಮಾಡಬೇಡ ಅಂತ ಅಷ್ಟೇ ಅರ್ಥ ಅಲ್ಲ, ಯಾಚನೆ ಮಾಡಬೇಡ ಅಂತ ಅಷ್ಟು ಮಾತ್ರ ಅಂತ ಅರ್ಥ ಅಲ್ಲ, ಎರಡೂ ಅರ್ಥ. ದುಡ್ಡಿಗಾಗಿ ಯಾರ ದಾಸ್ಯವನ್ನು ಕೂಡ ಮಾಡಬೇಡ, ಅನ್ನ ವಸ್ತ್ರಕ್ಕಾಗಿ ಅನ್ಯದಾಸನಾಗಬೇಡ, ಆತ ಕೊಡ್ತಾನಲ್ಲ ಅದು ಕೊಟ್ಟದನ್ನು ಸ್ವೀಕಾರ ಮಾಡಿ ಬದುಕು. ಸತ್ಯಂ ಶೌಚಂ ದಯಾ ಶಾಂತಿ ಕ್ಷಮಾಚ ಇಂದ್ರಿಯ ನಿಗ್ರಹ. ಜೀವನದಲ್ಲಿ ಈ ಮುಂದೆ ಹೇಳುವಂಥ ಗುಣಗಳನ್ನು ಅಳವಡಿಸಿಕೋ. ಏನು ಅಂದರೆ ಸತ್ಯವನ್ನು, ಸತ್ಯ ಅಂದರೆ ಅದರ ಲಕ್ಷಣ ಹಿಂದೆ ಅನೇಕ ಬಾರಿ ಹೇಳಿದ್ದೆ. ಇನ್ನೊಂದು ತಿಳ್ಕೊಳ್ಬೇಕು, ಸತ್ಯ ಅಂತಂದ್ರೆ ಫ್ಯಾಕ್ಟ್ ಏನಿದೆ ಅದನ್ನು ಇದ್ದಂತೆ ಹೇಳೋದು ಅಂತ ಅರ್ಥ ಅಲ್ಲ. ನಾನು ಸತ್ಯವಾಗಿ ಅವ್ರ ಮುಖಗಳು ಹೊಡೆದಂಗೆ ಹೇಳಿಬಿಡ್ತೇನೆ ಅಂತ ಅನ್ನೋದು ಸತ್ಯವಾದ ಲಕ್ಷಣ ಅಲ್ಲ. ಅದು ಸಜ್ಜನರಿಗೆ, ಮೌಲ್ಯಗಳಿಗೆ, ಜೀವನದ ಮೌಲ್ಯಗಳಿಗೆ ಯಾವ ಫ್ಯಾಕ್ಟ್ ಸಹಾಯಕ ಆಗಿದೆ ಅದನ್ನಷ್ಟೇ ಸತ್ಯ ಅನ್ಬೇಕು. ಆ ಸತ್ಯವನ್ನು ಪಾಲನೆ ಮಾಡು. ಶೌಚ, ಬಾಹ್ಯ ಶೌಚವನ್ನು, ಮಡಿಮೇಲಿಗೆ ಇತ್ಯಾದಿಗಳನ್ನು, ಏನೇನಿದೆ ಶೀಲಗಳನ್ನು, ಅದನ್ನೆಲ್ಲವನ್ನು ಆಚರಣೆ ಮಾಡು. ಒಳಗಿನ ಶೌಚವನ್ನು, ಹೊರಗಿನ ಶೌಚಕ್ಕಷ್ಟೇ ಬೆಲೆ ಕೊಡದೆ ಒಳಗಿನ ಶೌಚವನ್ನು ಕೂಡ ಆಚರಣೆ ಮಾಡು. ದಯಾ, ಕರುಣೆ, ಎಲ್ಲ ಭೂತಗಳಲ್ಲೂ ಕೂಡ ದಯಾ ಸರ್ವಭೂತೇಶು, ಅದನ್ನು ಪಾಲನೆ ಮಾಡು. ಶಾಂತಿ, ಸುತ್ತಮುತ್ತಲು ಎಷ್ಟೇ ಜನ ಇದ್ರು, ವಿವಾಹಿತನೇ ಆಗಿರು, ಅವಿವಾಹಿತನೇ ಆಗಿರು, ಮಕ್ಕಳೊಂದಿಗಾಗಿರು, ಮಕ್ಕಳೊಂದಿಗೆ ಇದ್ದವನಾಗಿರು, ಸನ್ಯಾಸಿ ಆಗಿರು ಅಥವಾ ಸಂಸಾರಿ ಆಗಿರು, ಏನೇ ಆಗಿದ್ರು ಕೂಡ ನಿನ್ನ ಶಾಂತಿಯನ್ನು ಕದಡುವಂತಹ ಸಂದರ್ಭಗಳು ಜಗತ್ತಿನಲ್ಲಿ ಎದುರಾಗ್ತಾವಲ್ಲ, ಆ ಸಂದರ್ಭಗಳಿಗೆ ಬಲಿಯಾಗಬೇಡ. ಶಾಂತಿಯನ್ನು ಪಾಲನೆ ಮಾಡ್ಕೋ. ಕ್ಷಮ, ಸಹನೆಯನ್ನು ಪಾಲನೆ ಮಾಡ್ಕೋ. ಉದ್ವಿಗ್ನಾಗಬೇಡ. ಯಾವುದೇ ಸುತ್ತಮುತ್ತಲು ನಡೆಯುವಂಥ ಘಟನೆಗಳಿಗೆ ಕ್ಷಣ ಮಾತ್ರದಲ್ಲಿ ಉದ್ವೇಗ ತೋರಿಸಬೇಡ. ಇಂದ್ರಿಯ ನಿಗ್ರಹ, 5 ಕರ್ಮೇಂದ್ರಿಯಗಳು, ಕೈ, ಕಾಲು, ಮಲಮೂತ್ರ ವಿಸರ್ಜನೇಂದ್ರಿಯಗಳು ಮತ್ತು ನಾಲಿಗೆ, ಮನಸ್ಸು, ಅಲ್ಲ 5 ಕರ್ಮೇಂದ್ರಿಯಗಳು ಒಮ್ಮೆಲೆ ಬಾಯಿಗೆ ಬರಲಿಲ್ಲ. 5 ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳು, ಮನಸ್ಸೊಂದು, 5 ಕರ್ಮೇಂದ್ರಿಯಗಳು. ಹೀಗೆ 11 ಇಂದ್ರಿಯಗಳನ್ನು ಕೂಡ ನಿಗ್ರಹದಲ್ಲಿ ಇಟ್ಕೋ. ಅಹಿಂಸಾ, ಅಹಿಂಸೆಯನ್ನು ಆಚರಣೆ ಮಾಡು. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಹಿಂಸೆ ಮಾಡು. ನೀನು ಯಾವುದೇ ಧರ್ಮದಲ್ಲಿರು, ಬ್ರಾಹ್ಮಣನೇ ಆಗಿರು, ಲಿಂಗಾಯತನೇ ಆಗಿರು, ಜೈನನೇ ಆಗಿರು, ಮನುಷ್ಯ ಜೀವನ ನಡೆಸಬೇಕಂದ್ರೆ ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ಅಲ್ಲ ಸ್ವಲ್ಪ ಹಿಂಸೆಯನ್ನು ಮಾಡಲೇಬೇಕು. ಪೂರ್ಣವಾಗಿ ಅಹಿಂಸೆಯನ್ನು ಆಚರಣೆ ತಂದರೆ ಜೀವನ ನಡೆಯೋದೇ ಕಷ್ಟ. ಶರೀರ ಯಾತ್ರಾಪಿತ ದತ್ತ ಸಿದ್ಧೇದ ಅಕರ್ಮಣ, ನೀನೇನು ಕರ್ಮವನ್ನು ಮಾಡದೇ ಹೋದರೆ ನಿನ್ನ ಜೀವನದ ಯಾತ್ರೆಯೇ ನಡೆಯದೇ ಹೋಗಬೇಕಾಗಿತ್ತು ಅಂತ ಕೃಷ್ಣ ಅರ್ಜುನನಿಗೆ ಎಚ್ಚರಿಕೆ ಕೊಟ್ಟ. ಹಾಗಾಗಿ ಅದ್ರೋಹೇಣ ಭೂತಾನಾಂ ಅಲ್ಪದ್ರೋಹೇಣ ವಾಪುನಃ ಅಂತ ಇದೆ ರಾಮಾಯಣದಲ್ಲಿ ಮೊದಲೊಂದು ಬಾರಿ ಹೇಳಿಕೆ. ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ದ್ರೋಹ ಮಾಡದೇ ಇರಲಿಕ್ಕೆ ಪ್ರಯತ್ನ ಪಡು, ಮಾಡದೇನೆ ಜೀವನ ನಡೆಸಲಿಕ್ಕೆ ಪ್ರಯತ್ನ ಪಡು. ಸಾಧ್ಯ ಆಗದೇ ಇದ್ರೆ ಅಲ್ಪ ಸ್ವಲ್ಪ ದ್ರೋಹ ಮಾಡು, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡು. ಸುಳ್ಳು ಹೇಳೋದು ಅಂತಂದ್ರೆ ಮೌಲ್ಯಗಳಿಗೆ ಉಪಯೋಗ ಆಗುವಂತಿದ್ರೆ ಸುಳ್ಳು ಕೂಡ ಸತ್ಯವೇ. ಸುಳ್ಳು ಸ್ವತಃ ಸುಳ್ಳಲ್ಲ, ಸತ್ಯ ಸ್ವತಃ ಸತ್ಯ ಅಲ್ಲ. ಜೀವನದ ಮೌಲ್ಯಗಳಿಗೆ, ಮಾನವೀಯ ಮೌಲ್ಯಗಳಿಗೆ ಉಪಯೋಗ ಆಗುವಂತಿದ್ರೆ ಫ್ಯಾಕ್ಟ್ ಆಗದೇ ಇದ್ರು ಅದು ಸುಳ್ಳೆ, ಅದು ಸತ್ಯವೇ. ಫ್ಯಾಕ್ಟ್ ಆಗಿದ್ರು ಕೂಡ ಅದು ಮೌಲ್ಯಗಳಿಗೆ ಉಪಯೋಗ ಆಗದೇ ಇದ್ರೆ ಅದು ಸುಳ್ಳೆ. ಭಗವದ್ಭಕ್ತಿ, ಭಗವಂತನಲ್ಲಿ ಆಸಕ್ತಿಯನ್ನು ತಾಳು. ವೇದ ಮಾರ್ಗಾನುವರ್ತನಂ, ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಸಂಪ್ರದಾಯ ಪ್ರಾಪ್ತವಾದಂಥ ಏನು ಗ್ರಂಥಗಳಿವೆ ಅದರಲ್ಲಿ ಹೇಳಿದಂತೆ ಮುನ್ನಡೆ. ರಾಜನೇ ಅಪ್ಪ ಅಂತ ಸಂಬೋಧನೆ ಮಾಡಲಿಲ್ಲ ಅವನು. ಅಪ್ಪ ಮಗ ಅನ್ನೋ ಸಂಬೋಧನೆ ಆಮೇಲೆ ಆಯ್ತು. ರಾಮ ದಶರಥನಿಗೆ ಅಪ್ಪನಿಗೆ ಹೇಳಿದ್ದು, ಈಗ ನೀವು ಬರೇ ರಾಜ ಆಗಿದ್ದೆ ಅಂತ. ರಾಜನ ಸಂಬೋಧನೆಗೂ ಮಹತ್ವ ಇದೆ. ರಾಜ ಅಂತ ತಿಳ್ಕೊಂಡು ಭ್ರಾಂತಿಗೆ ಬಿದ್ದು ಜಗತ್ತಿನಲ್ಲಿ ಮುಳುಗಿ ಹೋಗಬೇಡ. ರಾಜ ಅನ್ನೋದು ಸ್ವಲ್ಪ ತೆಗೆದಿಡು ಪಕ್ಕದಲ್ಲಿ ಅಂತ ಸೂಚನೆ. ರಾಜನ್ ತಾನ್ ಭಜಸ್ವ ನಿರಂತರಂ, ಈ ಎಲ್ಲ ಗುಣಗಳನ್ನು ಜೀವನದಲ್ಲಿ ಅಳವಡಿಸ್ಕೋ. ಇನ್ನೇನು ಬಿಡಬೇಕು? ಇದು ಆ ಆಡಳಿತಗಾರನ ಅಂತ ಅಪ್ಪ ಇದ್ನಲ್ಲ, ಅವನಿಗೆ ಈ ಮಗನ ಉಪದೇಶ ಇದೆ. ಆ ಅಪ್ಪನ ನೆಪದಿಂದ ಎಲ್ಲ ಆಡಳಿತಗಾರರಿಗೂ,
ಎಲ್ಲ ರಾಜರಿಗೂ, ಸರ್ಕಾರದ ಎಲ್ಲ ಮುಖ್ಯಸ್ಥರಿಗೂ ಇದು ಉಪದೇಶ. ಅಧಿಕಾರ ಬಂದ ಕೂಡಲೇ, ದುಡ್ಡು ಬಂದ ಕೂಡಲೇ, ಉನ್ನತ ಸ್ಥಾನಕ್ಕೆ ಬಂದ ಕೂಡಲೇ ಎಲ್ಲ ದುರ್ಗುಣಗಳು ಒಂದಾಗೊಂದು ನೆಟ್ಕೋತವೆ. ಅವೇನು ಅಂದರೆ, ಮೊದಲನೇದಾಗಿ ಚೌರ್ಯ. ಯಾವ ಆಡಳಿತಗಾರನು ಕೂಡ ಕಳ್ಳನಾಗದೇ ಇರಲಿಕ್ಕೆ ಸಾಧ್ಯವಿಲ್ಲ. ಕಳ್ಳ ಅಂದರೆ ನಾವು ನೋಡಿದಂತೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ರಾತ್ರಿ ಹೊತ್ತು ಮನೆಗೆ ಒಂದು ಕನ್ನ ಹೊಡಿತಾನಲ್ಲ, ಅವನೊಬ್ಬನೇ ಕಳ್ಳ ಅಲ್ಲ. ಶುದ್ಧವಾದಂತಹ ಖಾದಿ ವೇಷವನ್ನು ಧಾರಣೆ ಮಾಡಿದವರು ಕೂಡ ಕಳ್ಳರಿರ್ತಾರೆ, ಕಾವ್ಯ ವೇಷವನ್ನು ಧಾರಣೆ ಮಾಡಿದವರು ಕೂಡ ಕಳ್ಳರಿರ್ತಾರೆ. ಹಾಗಾಗಿ ಆಡಳಿತದ ಅಧಿಕಾರದ ಜೊತೆಗೆ ಬರುವಂಥದ್ದು ಮೊದಲನೇದೊಂದು ಕಳ್ಳತನ. ಅಂದರೆ ನಮ್ಮ ಅಧಿಕಾರದಲ್ಲಿ ದುಡ್ಡು ಏನಿರ್ತದೆ ಆ ದುಡ್ಡನ್ನು ದುರುಪಯೋಗ ಮಾಡ್ಕೊಳ್ಳೋದು. ಅದು 1 ಪೈಸಾ ಇರ್ಬೋದು, 1 ಲಕ್ಷ ಇರ್ಬೋದು, 2 ಲಕ್ಷ ರೂಪಾಯಿ ಇರ್ಬೋದು. ಆ 1 ಪೈಸಾ ದುರುಪಯೋಗ ಮಾಡ್ಕೊಂಡ್ರೂ ಕೂಡ ಅದು ಕಳ್ಳತನವೇ. ಆನೆ ಕದ್ರು ಕಳ್ಳನೆ, ಅಡಿಕೆ ಕದ್ರು ಕಳ್ಳನೆ. ಆಡಳಿತದ ಜೊತೆಗೆ, ಅಧಿಕಾರದ ಜೊತೆಗೆ ಅಧಿಕಾರವನ್ನು ಪ್ರಯೋಗ ಮಾಡೋ ಕೈ ಏನಿರ್ತದಲ್ಲ, ಅದಕ್ಕೆ ಸ್ವಲ್ಪ ಅಲ್ಲ ಸ್ವಲ್ಪ ಕೆಸರು ಮೆತ್ಕೋತದೆ ಅಂತ ಒಂದು ಮಾತು. ಅದರಂತೆ ಚೌರ್ಯ ಆಡಳಿತದ ಜೊತೆಗೆ ಬರುವಂಥದ್ದು, ಅದನ್ನು ದೂರ ಇಡು. ದ್ಯೂತಂ, ಜೂಜಾಟವನ್ನು ದೂರ ಇಡು. ರಾಜರಿಗೆ ಜೂಜಾಡುವಂಥದ್ದು ಸಂಪತ್ತಲ್ಲಿ ಅವ್ರದೇ ಕೈಲಿರ್ತದಲ್ಲ, ಇವರಂತೆ ಅಧಿಕಾರಸ್ಥನ ಅಂತ ಮತ್ತೊಬ್ಬ ರಾಜ ಬರ್ತಾನೆ, ಆತನ ಜೊತೆಗೆ ನಿಂತು ರಾಜ್ಯವನ್ನೆಲ್ಲ ಜೂಜಿಗಿಟ್ಟು ಬಿಡ್ತಾನೆ, ಪಣವಾಗಿಟ್ಟು ಬಿಡ್ತಾನೆ, ತಾನು ಸುಖ ಅನುಭವಿಸಬೇಕಂತ ಹೋಗ್ತಾನೆ. ಹೀಗೆ ಜೂಜಾಟವನ್ನು ಆಡಬೇಡ. ಮತ್ತೊಂದು ಜೂಜು ಅಂತಂದ್ರೆ, ಇವತ್ತಿನ ರಾಜರು ಜೂಜಾಡದೇ ಇರ್ಬೋದು, ಆದರೆ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ಇವತ್ತಿನ ಆಡಳಿತಗಾರರು ದೇಶದ ಹಿತಕ್ಕೆ ಮಾರಕವಾದಂಥ ಒಪ್ಪಂದಗಳನ್ನು ಮಾಡ್ಕೋತಾರೆ. ದೇಶವನ್ನು ಮತ್ತೊಂದು ಯಾವುದೋ ಸಂಸ್ಥೆಗೋ, ಮತ್ತೊಂದು ಯಾವುದೋ ಪರದೇಶಿ ಸಂಸ್ಥೆಗಳಿಗೆ, ಪ್ರದೇಶಗಳಿಗೆ ಬಲಿ ಕೊಟ್ಟು ಬಿಡ್ತಾರೆ. ಅದು ಒಂದು ರೀತಿ ಜೂಜಾಟವೇ. ಹಾಗಾಗಿ ಅಂಥದನ್ನೆಲ್ಲರೂ ಕೂಡ ಆಡಳಿತಗಾರರಾದವರು ದೂರ ಇಡಬೇಕು. ವಿವಾದಂ, ಇದನ್ನು ಗಮನಿಸಬೇಕು. ವ್ಯರ್ಥ ಹರಟೆ, ಯಾರ್ಯಾರ ಬಗ್ಗೆ ಮಾತಾಡೋದು, ನಮಗೆ ಮಾಡಲಿಕ್ಕೆ ಸರಿಯಾದಂಥ ಕೆಲಸವಿಲ್ಲದೆ, ಸಮಯವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ದೇನೆ ಇನ್ನೊಬ್ಬರ ಬಗ್ಗೆ ವ್ಯರ್ಥವಾಗಿ ಹರಟೆ ಮಾಡೋದು, ಅವ್ರ ಗುಣ ಹಾಗೆ, ಅವ್ರ ಗುಣ ಹೀಗೆ ಅಂತ ನಾವು ಮಾತಾಡೋದೇನಿದೆ, ಇದನ್ನು ದೂರ ಇಡಬೇಕು. ಮಾತ್ಸರ್ಯಂ, ಇನ್ನೊಬ್ಬರಿಗೆ ಬೇಕಾದಷ್ಟು ಸಂಪತ್ತು ಬರಲಿ, ಅದನ್ನ ನೋಡಿ ಸಹನ ಮಾಡ್ಕೊಳ್ಳುವಂಥ ಶಕ್ತಿ ನಮಗಿರಬೇಕು. ಅಸಹನೆಯನ್ನು ದೂರ ಇಡಬೇಕು. ದಂಭ, ಪ್ರತಿಷ್ಠೆ, ದರ್ಪ ಅವನ್ನೆಲ್ಲವನ್ನು ಕೂಡ ದೂರ ಇಡಬೇಕು. ಕ್ರೌರ್ಯಂ, ಆಡಳಿತದ ಜೊತೆಗೆ ಬರುವಂಥದ್ದು ಇನ್ನೊಂದೇನೆಂದರೆ ಕ್ರೌರ್ಯ. ಆಡಳಿತ ಮಾಡುವಂಥ ಕೈಗಳಿಗೆ, ಆಡಳಿತ ಮಾಡುವಂಥ ಮನಸ್ಸಿಗೆ ಕ್ರೌರ್ಯ ಯಾವತ್ತೂ ಅಂಟಿಕೊಂಡಿದ್ದೆ. ನಾವು ಬಿಗಿಯಾಗಿರ್ಬೇಕ್ರಿ, ಇಲ್ಲೇದ್ರೆ ಆಡಳಿತ ಸರಿಯಾಗಿ ನಡೆಯೋದಿಲ್ಲ ಅಂತಾರೆ. ಹಾಗಾಗಿ ಬಿಗಿಯಾಗಿರ್ಲಿಕ್ಕೆ ಹೋಗಿ ಸಜ್ಜನರನ್ನು ಹಿಂಸೆಗೆ ಒಳಪಡಿಸ್ತಾರೆ. ಯಾರನ್ನು ಹಿಂಸೆಗೆ ಒಳಪಡಿಸಬೇಕು, ಯಾರ ಮೇಲೆ ದಂಡ ಎತ್ತಬೇಕು, ಯಾರ ಮೇಲೆ ದಂಡ ಎತ್ತಬಾರದು ಅಂತನ್ನೋದನ್ನೆಲ್ಲ ರಾಜ ಆದವನು, ಆಡಳಿತಗಾರನಾದವನು ಯಾವತ್ತೂ ಕೂಡ ಎಚ್ಚರಿಕೆಯಿಂದ ಗಮನಿಸ್ತಿರಬೇಕು. ಲೋಭಂ, ದುರಾಸೆ. ಆಡಳಿತಗಾರನಾದವನಿಗೆ ಮತ್ತೊಂದು ದುರ್ಗುಣ ಏನಂದರೆ ಲೋಭ. ಮತ್ತಷ್ಟು ಸಂಪತ್ತನ್ನು ಗಳಿಸಬೇಕು, ಮತ್ತೊಂದು ಸಂಪತ್ತನ್ನು ಗಳಿಸಬೇಕು ಅಂತ ಅನ್ನೋದು ರಾಜ್ಯದ ಮಟ್ಟಿಗೆ ಇರಲಿ, ಸ್ವಂತದ ಮಟ್ಟಿಗೆ ಬೇಡ. ಯಾಕಂದರೆ ಸಂಸ್ಕೃತಿಯಲ್ಲಿ ಒಂದು ಸುಭಾಷಿತ ಇದೆ, ಅದೇನೆಂದರೆ ಅಸಂತುಷ್ಟೋ ದ್ವಿಜೋ ನಷ್ಟಃ ಸಂತುಷ್ಟಷ್ಟು ಮಹೀಪತಿ ಅಂತೇಳಿ. ಬ್ರಾಹ್ಮಣನಾದವನು, ತತ್ವಜ್ಞಾನಿ ಆದವನು ಅಸಂತುಷ್ಟನಾದರೆ, ಒಂದು ವೇಳೆ ಅವನಿಗೆ ಸಂತೋಷ ಸಂತೃಪ್ತಿ ಇಲ್ಲದೇ ಇದ್ದರೆ ಆತ ಹಾಳಾದಂತೆ.